ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಗ ಶುದ್ಧವಿದ್ಯಾಗ ಮಧ್ವಾಗ ಚ ನಮೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂಣಪಿ ಕುರ್ಮ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. 30ನೇ ಶ್ಲೋಕ. ದೇಹೇ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಹಿಂದಿನ 2-3 ಶ್ಲೋಕಗಳಲ್ಲಿ ನತ್ತಂ ಶೋಚಿತುಮರ್ಹಸಿ ವಿಷಯಗಳನ್ನು ನಾನು ಶೋಚಿತುಮರ್ಹಸಿ ಅಂತ ಮೊದಲಾಗಿ ತಿಳಿಸ್ತಾ, ಕೊನೆಯ ಶ್ಲೋಕದಲ್ಲಿ ಪರಮಾತ್ಮನನ್ನು ಹೇಗೆ ಕಾಣ್ತಾರೆ, ಸ್ವತಂತ್ರನಾಗಿ ಕಾಣ್ತಾರೆ ಅಂತ. ಹೀಗೆ ಸ್ವತಂತ್ರವಾಗಿ ಕಂಡರೂ ಸಹಿತ, ಹೇಳಿ ಕೇಳಿ ತಿಳಿದರೂ ಸಹಿತ ಪೂರ್ಣವಾಗಿ ಪರಮಾತ್ಮನ ತಿಳಿಲಿಕ್ಕಾಗೋದಿಲ್ಲ ಅಂತ. ಇನ್ನೊಂದು ರೀತಿಯಲ್ಲಿ ಅರ್ಥ, ಪ್ರತಿಬಿಂಬನಾದ ಯಾರೋ ಜೀವಿ ಇದ್ದಾನೆ, ಪರಮಾತ್ಮನ ಪ್ರತಿಬಿಂಬ ಅಂತ ಕಾಣುವಂಥವ, ಕೇಳುವಂಥವ ಅತಿ ವಿರಳ ಅಂತ, ದುರ್ಲಭ ಅಂತ. ಹೀಗೆ ಹೇಳಿ ಕೊನೆಯಲ್ಲಿ ಈ ಶ್ಲೋಕದಲ್ಲಿ ನೋಡಪ್ಪ ಅರ್ಜುನ, ಭಾರತ ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ಈ ದೇಹ ಉಳ್ಳವ ಯಾರೋ ದೇಹಿ ಅಂದರೆ ಯಾರೋ ಜೀವ, ಅವನ ದೇಹ 3 ರೀತಿ ದೇಹ ಇದೆ. ಸೂಕ್ಷ್ಮ, ಸ್ಥೂಲ, ಸೂಕ್ಷ್ಮನೇ ಲಿಂಗ ಮತ್ತೇನಿಲ್ಲ. ಸೂಕ್ಷ್ಮ ಅಂದರೆ ಒಂದೇ, ಲಿಂಗ ಅಂದರೆ ಒಂದೇ. ಮತ್ತು ಸೂಕ್ಷ್ಮ ದೇಹ, ಸೂಕ್ಷ್ಮ ಸ್ಥೂಲ ದೇಹ ಅಂದರೆ ಭೌತಿಕ ಶರೀರ, ಕೊನೆಯಲ್ಲಿ ಅವರ ದೇಹ ಅಂದರೆ ಸ್ವರೂಪದ ದೇಹ. ಹೀಗೆ 3 ದೇಹವೂ ಸಹಿತ ನಿತ್ಯವೂ ಅವಧ್ಯ ಅವರಿಗೆ. ಯಾಕೆ ಅವಧ್ಯ ಅಂದರೆ ಜೀವರಕ್ಷಕನಾಗಿ ಪರಮಾತ್ಮ ಇದ್ದಾನೆ. ಸ್ಥೂಲ ದೇಹದಲ್ಲಿ, ಸೂಕ್ಷ್ಮ ದೇಹದಲ್ಲಿ ಸ್ವರೂಪ, ಜೀವಸ್ವರೂಪ ಒಂದು ದೇಹನೇ, ಎಲ್ಲ ಒಂದೇನೆ. ಶರೀರ, ಜೀವಸ್ವರೂಪ, ಜೀವದೇಹ ಎಲ್ಲ ಒಂದೇ, ಸ್ವರೂಪ ದೇಹ ಎಲ್ಲ ಒಂದೇ. ಹೀಗೆ ರಕ್ಷಕನಾಗಿ ಒಳಗಿರೋದ್ರಿಂದನೇ ಅವಧ್ಯ ಅಂದ್ರೆ ಅರ್ಥ ಏನು, ನಾಶ ಇಲ್ಲ ಅಂತ. ಹೀಗೆ ತಸ್ಮಾತ್ ಸರ್ವಾಣಿ ಭೂತಾನಿ, ಎಲ್ಲ ಭೂತಗಳಲ್ಲೂ ಸಹಿತ ಪರಮಾತ್ಮ ರಕ್ಷಕನಾಗಿರೋದ್ರಿಂದಾಗಿ ನತ್ವಂ ಶೋಚಿತುಮರ್ಹಸಿ, ನೀನು ಅದಕ್ಕೆ ದುಃಖ ಪಡೋದು ಬೇಕಾಗಿಲ್ಲ ಅಂತ. ಹೀಗೆ ದೇಹಿ ಕುತಃ ಅವಧ್ಯ, ಇಲ್ಲಿ ಭಾಷ್ಯ ಇಲ್ಲ ಈ ಶ್ಲೋಕಕ್ಕೆ, ತಾತ್ಪರ್ಯದಲ್ಲಿ ವಿಷಯ ತಿಳಿಸ್ತಾ ಇದ್ದಾರೆ. ದೇಹಿ ಕುತಃ ಅವಧ್ಯ, ಜೀವ ಯಾಕೆ ಅವಧ್ಯ ಅಂದರೆ ಅವನಿಗೆ ವಧ ಅಂದರೆ ಸಾವು ಮೊದಲಾದವಳು ಇಲ್ಲ, ನಾಶ ಮೊದಲಾದವಳು ಇಲ್ಲ ಅಂತ. ಸ್ವತಃ ಜೀವಸ್ವರೂಪ ಎಂಥದ್ದು ನಿತ್ಯ, ಸ್ವತಃ ಜೀವಸ್ವರೂಪ ನಿತ್ಯ. ಇದಕ್ಕೆ ಪರಮಾತ್ಮ ಬೇಕಾ? ಪರಮಾತ್ಮ ಬೇಕು ಅಂತ ತಿಳಿಸಿಕೊಡ್ತಾ ಇದ್ದ. ಪರಮಾತ್ಮ ಇಲ್ಲದೆ ಜೀವಸ್ವರೂಪ ನಿತ್ಯನಾದರೂ ಸಹಿತ ಅವ ರಕ್ಷಕನಾಗಿರೋದ್ರಿಂದನೇ ಜೀವ ನಿತ್ಯವಾಗಿರೋದು, ಹೊರತು ಜೀವ ನಿತ್ಯ ಆಗ್ತದೆ ಪರಮಾತ್ಮ ಬೇಕಿಲ್ಲ ಅಂತಲ್ಲ. ಯಸ್ಮಾದಯಂ ಈಶ್ವರ ಸರ್ವಸ್ಯ ಜೀವಸ್ಯ ಸೂಕ್ಷ್ಮೇ ಸ್ಥೂಲೇ ಚ ದೇಹೇ ರಕ್ಷಕತ್ವೇನ ಅವಸ್ಥಿತಃ ಅತಃ ಏವ ಅವಧ್ಯ ನ ಸಾಮರ್ಥ್ಯಂ ಕಸ್ಯಾಪಿ. ಅವರು ಸ್ವತಃ ನಿತ್ಯರು ಅಂದರೆ ಸ್ವರೂಪ ನಿತ್ಯ ಅಲ್ಲ. ಪರಮಾತ್ಮ ಹೇಗೆ ನಿತ್ಯನೋ ಜೀವಾತ್ಮನೂ ನಿತ್ಯ. ಕೆಲವರಿಗೆ ಹೇಗೆ ಪ್ರಶ್ನೆ ಬರುತ್ತೆ, ಪರಮಾತ್ಮನೂ ನಿತ್ಯ ಜೀವಾತ್ಮನೂ ನಿತ್ಯ, ಅವರಿಗೆ ಹೇಗೆ ಪರಮಾತ್ಮ ಬೇಕು? ನಿತ್ಯ ಸಾಕಲ್ವಾ ಅಂತ. ಅವ್ರು ಯಾಕೆ ಪರಮಾತ್ಮನಿಗೆ ಅಧೀನರಾಗಬೇಕು? ಪರಮಾತ್ಮನಿಗೆ ಪ್ರತಿಬಿಂಬರಾಗಿ ಪರಮಾತ್ಮನಿಗೆ ಅಧೀನರಾಗಿ ಇರಬೇಕು. ಇದರಿಂದ ಪರಮಾತ್ಮ ಸ್ವತಂತ್ರ ಅಂತ ಹೇಗಾದ? ಹಿಂದೆ ಶ್ಲೋಕಗಳು ಹೇಳುವಾಗ ಪರಮಾತ್ಮ ಎಲ್ಲರನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ, ಎಲ್ಲದಕ್ಕೂ ಆಶ್ರಯ ಅಂತ. ಸರ್ವತಂತ್ರ ಸ್ವತಂತ್ರ ಅಂತ ಕೇಳಿದ್ದೇವೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೈನಂ ಮೊದಲಾದ ಶ್ಲೋಕಗಳಲ್ಲಿ ಪರಮಾತ್ಮ ಸ್ವತಂತ್ರನಾದವ, ಎಲ್ಲರನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ, ಎಲ್ಲರೂ ಪರಮಾತ್ಮನ ಅಧೀನ ಅಂತ.
ಪರಮಾತ್ಮನೂ ನಿತ್ಯ ಸ್ವರೂಪತಃ, ಜೀವರು ಸ್ವರೂಪದ ನಿತ್ಯ ಅಂದರೆ ಇವರು ಅಧೀನರು ಹೇಗಾಗ್ತಾರೆ ಇವಾಗ ಅಂತ ಪ್ರಶ್ನೆ ಬರ್ತದಲ್ಲ. ಈಗ ಅದಕ್ಕೋಸ್ಕರನೇ ಹೇಳ್ತಾ ಇದ್ದಾರೆ, ಜೀವ ನಿತ್ಯನಾದರೂ ಸಹಿತ ಅವನ ದೇಹ ಇದಲ್ಲ, ಯಾವುದು ಸೂಕ್ಷ್ಮ ದೇಹ, ಸೂಕ್ಷ್ಮ ಅಂದರೆ ಲಿಂಗದೇಹ, ಸ್ಥೂಲ ದೇಹ ಅಂದರೆ ಭೌತಿಕ ಶರೀರ, ಅವನ ದೇಹ ಅಂದರೆ ಸ್ವರೂಪ. ಇದರಲ್ಲಿ ಅಂದರೆ ಮೂರಲ್ಲೂ ತಾನು ರಕ್ಷಕನಾಗಿದ್ದಾನೆ, ಮೂರಲ್ಲೂ ತಾನು ಇದ್ದು ರಕ್ಷಕನಾಗಿರೋದ್ರಿಂದನೇ ಜೀವ ನಿತ್ಯನಾಗಿದ್ದಾನೆ, ಜೀವಕ್ಕೆ ಅವಧ್ಯತ್ವ ಇಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾನೆ. ನ ಸಾಮರ್ಥ್ಯಂ ಕಸ್ಯಾಪಿ, ತನ್ನ ಸಾಮರ್ಥ್ಯದಿಂದನೇ ಅವರು ಅವಧ್ಯರಾಗಿದ್ದಾರೆ ಅಂತಲ್ಲ ಅರ್ಥ ಅದಕ್ಕೆ. ಪರಮಾತ್ಮ ಒಳಗೆ ರಕ್ಷಕನಾಗಿರೋದ್ರಿಂದನೇ ಇವರೆಲ್ಲ ಅವಧ್ಯರಾಗಿದ್ದಾರೆ. ಸೊ ಪರಮಾತ್ಮ ನಿಧೀನತೆಯಲ್ಲಿ ಎಲ್ಲೋರಿರುವಂಥವ್ರು, ಪರಮಾತ್ಮನ ಸಾಮರ್ಥ್ಯದಿಂದ ಎಲ್ಲೋರಿರುವಂಥವ್ರು ಹೊರತು ಇವರ ಸಾಮರ್ಥ್ಯದಿಂದ ಯಾರು ಇಲ್ಲ ಅಂತ ಭಾಗವತವು ಹೀಗೆ ಹೇಳ್ತದೆ. ಏನು ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ದ್ರವ್ಯ ಅಂದರೆ ಪ್ರಕೃತಿ ತತ್ವಗಳು, ಕರ್ಮ ಧರ್ಮ ಅಧರ್ಮಗಳು, ಕಾಲ, ಸ್ವಭಾವ ಅಂದರೆ ಎಲ್ಲ ವಸ್ತುಗಳ ಸ್ವಭಾವ, ಜೀವ ಎಲ್ಲ ಅನಂತ ಜೀವರಾಶಿಗಳು, ಈ ಎಲ್ಲರೂ ಸಹಿತ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ, ಪರಮಾತ್ಮನ ಅನುಗ್ರಹದಿಂದನೇ ಇದ್ದಾರೆ ಹೊರತು ಪರಮಾತ್ಮ ಉಪೇಕ್ಷೆ ಮಾಡಿಬಿಟ್ರೆ ಯಾರು ಇರೋದೇ. ಅಂದರೆ ಅರ್ಥ ಏನು ಭಾಗವತ ಹೇಳುವ ಹಾಗೆ, ಸ್ವಭಾವತಃ ಜೀವ ನಿತ್ಯನೂ ಆಗಿರೋದ್ರಿಂದ ಯಾರಿಂದ ಹೇಳಿ, ಪರಮಾತ್ಮನಿಂದ ಅಂತ ಭಾಗವತ ತಿಳಿಸಿಕೊಡ್ತಾರೆ. ಪರಮಾತ್ಮನ ಅನುಗ್ರಹ ಇದ್ದರೆ ಅವರು ನಿತ್ಯರಾಗಿರ್ತಾರೆ. ಪರಮಾತ್ಮ ಉಪೇಕ್ಷೆ ಮಾಡಿಬಿಟ್ರೆ ದ್ರವ್ಯ ಕರ್ಮ ಅಂದರೆ ಪ್ರಕೃತಿ ತತ್ವಗಳು, ಕರ್ಮಗಳು, ಧರ್ಮಾಧರ್ಮಗಳ ವಿಶೇಷತೆ, ಎಲ್ಲ ವಸ್ತುಗಳ ಸ್ವಭಾವ, ಜೀವ ಎಲ್ಲರೂ ನಾಶ ಹೊಂದಿಬಿಡ್ತಾರೆ. ಇಲ್ಲ ರೀ, ಜೀವ ಸ್ವರೂಪ ನಿತ್ಯ ಅಲ್ಲ, ಅದೇ ನಾಶ ಹೊಂದ್ತದೆ. ಪರಮಾತ್ಮ ಹಾಗೆ ರಕ್ಷಕನಾಗಿರೋದನ್ನೇ ನಿತ್ಯರಾಗಿದ್ದಾರೆ. ಅದು ಈ ಶ್ಲೋಕದ ತಾತ್ಪರ್ಯ. ಏನು, ದೇಹಿ ನಿತ್ಯಮವಧ್ಯೋಗಂ ದೇಹೇ ಸರ್ವಸಿವ ತಸ್ಮಾತ್ ಸರ್ವಾಣಿ ಭೂತಾನಿ, ಎಲ್ಲ ಭೂತಗಳು ಪರಮಾತ್ಮ ರಕ್ಷಕನಾಗಿರೋದೇ ಅವರೆಲ್ಲ ಅವಧ್ಯರಾಗಿದ್ದಾರೆ ಹೊರತು ತಾವು ನಿತ್ಯರು ಅಂತ ಹೇಳಿದ ಕೂಡಲೇ ಪರಮಾತ್ಮನ ಅಧೀನತೆ ಇಲ್ಲ ಅಂತ ಹೇಳಬಾರ್ದು. ಪರಮಾತ್ಮನ ಅಧೀನತೆಯಲ್ಲಿ ಸರ್ವತಾ ಎಲ್ಲರೂ ಇರುವಂಥವರೇ ಅಂತ ಪದ್ಮಪುರಾಣದ ವಿಷಯವನ್ನು ತಿಳಿಸ್ತಾರೆ. ತತ್ರ ಸ್ಥಿತೋ ವಿಷ್ಣು ನಿತ್ಯಂ ರಕ್ಷತಿ ನಿತ್ಯದ ಅನಿತ್ಯ ದೈವ ಅನಿತ್ಯಂ ಚ ನಿತ್ಯ ನಿತ್ಯೇ ತದಸ್ತತಃ ಭವಾಭಾವನಿಯಂತಾ ಹಿ ತದೇಕ ಪುರುಷೋತ್ತಮ. ಪರಮಾತ್ಮ ತತ್ರ ಸ್ಥಿತೋ ವಿಷ್ಣು, ಎಲ್ಲ ವಸ್ತುಗಳಲ್ಲಿದ್ದಾನೆ. ತತ್ರ ಅಂತ ಎಲ್ಲ ಪ್ರತಿಯೊಂದು ವಸ್ತುಗಳಲ್ಲಿದ್ದಾನೆ. ಯಾವ ವಸ್ತುಗಳಲ್ಲಿ? ನಿತ್ಯ ವಸ್ತುಗಳಲ್ಲಿ ತಾನು ನಿತ್ಯನಾಗಿದ್ದಾನೆ. ತಾನು ನಿತ್ಯನಾಗಿರೋ ಪ್ರಯುಕ್ತವೇ ಅವುಗಳು ನಿತ್ಯ ಪದಾರ್ಥಗಳಾಗಿವೆ. ಇನ್ನು ಅನಿತ್ಯ ದೈವ ಅನಿತ್ಯಂಚ ನಿತ್ಯಾನಿತ್ಯ ತದಸ್ತತಃ, ಇನ್ನು ಕೆಲವೊಂದು ಅನಿತ್ಯ ಪದಾರ್ಥಗಳು ಅಂತಿದೆ, ಅದರಲ್ಲಿ ಅನಿತ್ಯನಾಗಿರೋದ್ರಿಂದನೇ ಅವುಗಳೆಲ್ಲ ಅನಿತ್ಯ ಅಂತ. ನಿತ್ಯ ಪದಾರ್ಥಗಳು, ಜೀವ ಸ್ವಭಾವಗಳು ಎವಳಲ್ಲೂ ಸಹಿತ ಪರಮಾತ್ಮ ನಿತ್ಯನಾಗಿರೋದ್ರಿಂದ, ರಕ್ಷಕನಾಗಿರೋದ್ರಿಂದನೇ ಅವು ನಿತ್ಯ ಪದಾರ್ಥ ಅಂತ. ಯಾವುದು ಅನಿತ್ಯ ಪದಾರ್ಥ ಅಥವಾ ಜಡ ಪದಾರ್ಥಗಳು? ಅವಳು ತಾನು ಅನಿತ್ಯನಾಗಿದ್ದಾನೆ, ಸದಾ ರಕ್ಷಕನಾಗಿಲ್ಲ, ಅದಕ್ಕೆ ನಾಶ ಇಲ್ಲ. ಹೀಗೆ ನಿತ್ಯಾನಿತ್ಯ ವಿವೇಚನೆ ಇರೋದ್ರೆ ಯಾರಿಂದ? ಪರಮಾತ್ಮನ ಅಧೀನತೆಯಿಂದ ಇರುವಂಥದ್ದು, ಪರಮಾತ್ಮನ ರಕ್ಷಕತ್ವದಿಂದ ಇರುವಂತಹದ್ದು. ಹೀಗೆ ಭಾವಾಭಾವ ನಿಯಂತಾಹಿ ತದ ಏಕ ಪುರುಷೋತ್ತಮ. ಹೀಗೆ ಪುರುಷೋತ್ತಮನಾದವ, ಸರ್ವತಂತ್ರ ಸ್ವತಂತ್ರನಾದವ, ಪುರುಷೋತ್ತಮ ರೂಪಿಯಾದಂತಹ ಪರಮಾತ್ಮ ಅವ ಭಾವಾಭಾವಕ್ಕೆ ನಿಯಂತೃತ್ವ ಉಳ್ಳವ, ನಿಯಾಮಕನಾದವ. ಅಂದರೆ ಭಾವ ಪದಾರ್ಥ ಅಂದರೆ ನಿತ್ಯ ಪದಾರ್ಥ, ಅಭಾವ ಪದಾರ್ಥ ಅಂದರೆ ಅನಿತ್ಯ ಪದಾರ್ಥ. ಹೀಗೆ ನಿತ್ಯಾನಿತ್ಯ ಪದಾರ್ಥಗಳಿಗೆ ನಿಯಾಮಕನಾದ ಪ್ರಯುಕ್ತನೇ ಎಲ್ಲ ಪದಾರ್ಥಗಳು ಹಾಗೆ ನಿತ್ಯ ಪದಾರ್ಥ ಅನಿತ್ಯ ಪದಾರ್ಥ ಅಂತ ವಿವೇಚನೆ ಇರುವಂಥದ್ದು. ಯಾಕೆ? ತಾನು ಅದರೊಳಗೆ ರಕ್ಷಕನಾಗಿ ಇರೋದರಿಂದಲೇ. ಹೀಗೆ ಪರಮಾತ್ಮ ರಕ್ಷಕನಾಗಿ ಇರಲೇಬೇಕು. ಅಂದರೆ ಪರಮಾತ್ಮನ ಅಧೀನತೆಯಲ್ಲೇ ಎಲ್ಲ ಜೀವಸಮೂಹಗಳು ಇರುವಂತಹದ್ದು ಅಂತ ತಿಳಿಸಿಕೊಟ್ಟ. ಹೀಗೆ ಪರಮಾತ್ಮ ಇರುವಾಗ, ಪರಮಾತ್ಮ ರಕ್ಷಕನಾಗಿರುವಾಗ ನೀನ್ಯಾಕೆ ಶೋಚನೆ ಮಾಡಬೇಕು? ಯಾಕೆ ದುಃಖವನ್ನು ಪಡಬೇಕು ಅಂತ ತಿಳಿಸಿಕೊಟ್ಟ. ಸ್ಥೂಲ ದೇಹ ಅಂದರೆ ಭೌತಿಕ ದೇಹ, ಜಡ ಪದಾರ್ಥ ಅವುಗಳೆಲ್ಲ ನಿತ್ಯ. ಸೂಕ್ಷ್ಮ ದೇಹವೂ ಅನಿತ್ಯವೇ, ಅನಾದಿಯಾಗಿರ್ಬೋದು, ಆದರೆ ನಿತ್ಯ ಅಲ್ಲ. ಲಿಂಗದೇಹಕ್ಕೆ ಭಂಗವಿದೆ, ನಾಶವಾಗ್ತದೆ, ಲಕ್ಷ್ಮೀದೇವಿ ಅನುಗ್ರಹದಿಂದ ನಾಶವಾಗ್ತದೆ. ಹೀಗೆ ನಾಶವಾಗುವುದೆಲ್ಲ ಪದಾರ್ಥಗಳೆಲ್ಲ ಅನಿತ್ಯ. ಯಾವುದು ಅನಾದಿ ನಿತ್ಯ ಅಂದರೆ ಶಾಶ್ವತವಾಗಿರುವಂತಹದ್ದು, ನಾಶವೇ ಇಲ್ಲದೆ ಇರುವಂತಹದ್ದು, ಅದು ನಿತ್ಯ. ನಾಶವೇ ಇರುವ ಪ್ರಯುಕ್ತ ಯಾವುದು ಅಂದರೆ ಜೀವಾತ್ಮ ಪರಮಾತ್ಮ. ಜೀವಾತ್ಮ ಹೇಗಿದ್ದಾನೆ? ಅವ ಬಿಂಬನಿಗೆ ಪ್ರತಿಬಿಂಬನ ಪ್ರಯುಕ್ತವಾಗಿ, ಬಿಂಬನಾಶ ಇಲ್ಲ, ಬಿಂಬನಾಶ ಇಲ್ಲದೇ ಇರೋ ಪ್ರಯುಕ್ತವಾಗಿ ಬಿಂಬ ಸಾನ್ನಿಧ್ಯ ಉಳ್ಳಂತಹ ಜೀವಾತ್ಮನಿಗೆ ನಾಶವಿಲ್ಲ. ಜೀವಾತ್ಮನಿಗೆ ನಾಶ ಇಲ್ಲ ಅಂದರೆ ಸ್ವಾಭಾವಿಕವಾಗಿ ಅವ ನಿತ್ಯ, ಅದರಿಂದ ನಾಶ ಅಲ್ಲ ಅಂತಲ್ಲ. ಸ್ವಾಭಾವಿಕ ನಿತ್ಯರಿ ಅವ, ಅದರಿಂದ ನಾಶ ಅಲ್ಲ ಅಂತಲ್ಲ. ಸ್ವಾಭಾವಿಕನಾಗಿ ನಿತ್ಯನಾಗಿರೋದ್ರಿಂದನೂ ನಿತ್ಯನಾದ ಪರಮಾತ್ಮ ಅವನಿಗೆ ರಕ್ಷಕನಾಗಿರೋದು.
ಕೇವಲ ಜೀವಾತ್ಮನ ಒಳಗೆ ಮಾತ್ರ ಇಲ್ಲ ಯವ. ಈ ಶ್ಲೋಕದಲ್ಲಿ ಹೇಳುವ ಹಾಗೆ ದೇಹೇ ಏನು ಅಂತ, ದೇಹಿ ನಿತ್ಯಮವಧ್ಯೋಯಂ ದೇಹಿ ಸರ್ವಸ್ಯ ಭಾರತ ಅಲ್ವಾ, ದೇಹೇ ಸರ್ವಸ್ಯ ಭಾರತ. ಇವನ್ ಸೂಕ್ಷ್ಮ ದೇಹ, ಸ್ಥೂಲ ದೇಹ, ಜೀವಸ್ವರೂಪದ ಒಳಗಿದ್ದ ರಕ್ಷಕನಾಗಿದ್ದ. ಕೆಲವೊಮ್ಮೆ ಏನು ಮಾಡಿದ್ರು ದೇಹ ನಾಶ ಆಗಲ್ಲ. ಈಗ ಪ್ರಹ್ಲಾದ ಅವನು ಕೊಲ್ಲಬೇಕು ಅಂತ ಹೊರಟ, ಏನು ಮಾಡಿದ್ರು ಕೊಲ್ಲಿಕ್ಕಾಗಲಿಲ್ಲ. ಯಾಕೆ? ಅವನ ಸೂಕ್ಷ್ಮ ದೇಹ ಅಲ್ಲ, ಸ್ಥೂಲ ದೇಹ ಅಂದರೆ ಭೌತಿಕ ಶರೀರ ನಾಶ ಆಗಬಾರದು ಅಂತಲೇ ಪರಮಾತ್ಮ ರಕ್ಷಕನಾಗಿತ್ತು. ಅದಕ್ಕೆ ಏನಾಗಲಿಲ್ಲ. ಏನು ಮಾಡಿದ್ರು ಅದು ಸರ್ಪದಲ್ಲಿ ಕಚ್ಚಲಿ, ಬೆಂಕಿಗೆ ಹಾಕಲಿ, ಪರ್ವತದಿಂದ ದೂಡಲಿ, ಆನೆಯಿಂದ ತುಳಿಸಲ್ಪಡಲಿ, ಏನು ಮಾಡಿದ್ರು ಆಗಲಿಲ್ಲ. ಅಲ್ಲಿ ರಕ್ಷಕನಾಗಿ ಪರಮಾತ್ಮ ಇದ್ದ. ಅಲ್ಲಿ ರಕ್ಷಕನಾಗಿದ್ದ. ಆದರೆ ಅದು ಭೌತಿಕ ದೇಹ ಅನ್ನೋದು ನಾಶ ಆಗಿದೆ, ಅನಿತ್ಯ ಅಲ್ವಾ? ಅಲ್ಲಿ ನಾಶ ಆಗಬೇಕಿತ್ತು, ನಾಶ ಆಯ್ತಾ? ಆವಾಗ ಹಿರಣ್ಯಕಶಿಪು ಎಲ್ಲ ಮಾಡಿಸುವಾಗ ನಾಶ ಆಯ್ತಾ? ಆಗಲಿಲ್ಲ. ಯಾಕೆ? ರಕ್ಷಕನಾಗಿದ್ದ. ಯಾವಾಗ ತಾನು ಇದಕ್ಕೆ ಸಾಕು, ಇನ್ನು ಮುಂದೆ ಇದಕ್ಕೆ ರಕ್ಷಣೆ ಮಾಡೋದು ಬೇಡ ಅಂತ ತಿಳಿತಾನೋ ಅದು ಹೋಗ್ತದೆ. ಯಾವುದಕ್ಕೆ? ಸ್ಥೂಲ ಸೂಕ್ಷ್ಮಾದಿ ದೇಹಗಳಿಗೆ ಮಾತ್ರ. ಸ್ವರೂಪ ದೇಹ ಇದಲ್ಲ, ಅದರಿಂದ ಯಾವತ್ತೂ ತಾನು ರಕ್ಷಕನಾಗಿದ್ದು ಹೊರಗೆ ಬರೋದೇ ಇಲ್ಲ. ಯಾವಾಗಲೂ ರಕ್ಷಕನಾಗಿದ್ದೇ ಇರ್ತಾನೆ, ಸರ್ವಥಾ ರಕ್ಷಕನಾಗಿರ್ತ. ಅದನ್ನೇ ಪದ್ಮಪುರಾಣ ಹೇಳ್ತು ಏನು ಅಂತ, ತತ್ರ ಸ್ಥಿತೋ ವಿಷ್ಣು ನಿತ್ಯಂ ರಕ್ಷತೆ ನಿತ್ಯದ. ನಿತ್ಯ ಪದಾರ್ಥದ ಒಳಗಿದ್ದು ನಿತ್ಯವಾಗಿ ರಕ್ಷಕನಾಗ್ತಾನೆ, ಅನಿತ್ಯ ಪದಾರ್ಥದ ಒಳಗಿದ್ದು ಅನಿತ್ಯವಾಗಿರ್ತಾರೆ, ಅಂದರೆ ಅಶಾಶ್ವತವಾಗಿರಲ್ಲ. ಅದಕ್ಕೆ ನಾಶ ಆಗ್ತದೆ. ಕೆಲವೊಬ್ರು 100 ವರ್ಷ ಬದುಕ್ತಾರೆ, ಕೆಲವರು 80 ವರ್ಷ ಬದುಕ್ತಾರೆ, ಕೆಲವರು 20 ವರ್ಷಕ್ಕೆ ಹೋಗ್ತಾರೆ, ಕೆಲವೊಬ್ರದ ಗರ್ಭದಲ್ಲೇ ಹೋಗ್ತಾರೆ. ಯಾಕೆ? ಅನಿತ್ಯ ದೇಹ ಅದು. ನಾವು ಪಡೆಯುವಂತಹ ದೇಹ, ಭೌತಿಕ ದೇಹ ಅನಿತ್ಯ. ಆವಾಗ ಇರುವ ತನಕ ಇರ್ತದೆ, ಹೋದ ನಂತರ ಬಿದ್ದು ಹೋಗ್ತದೆ ಅಷ್ಟೇ. ಮುಂದಿನ ಶ್ಲೋಕ. ಸ್ವಧರ್ಮವಿಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾರ್ಥಿ ಯುದ್ಧಾಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಹೀಗೆ ಆತ್ಮನಿತ್ಯ, ಶರೀರ ಅನಿತ್ಯ, ಇಷ್ಟು ಮಾತ್ರ ಇದೆ ಅಂತ ಚಿಂತನೆ ಮಾಡಬೇಡ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಈಗ ನಿನಗೆ ಬಂದೊದಗಿದಂತಹ ಸ್ವಧರ್ಮ ಎನಿಸಿಕೊಂಡುವಂತಹ ಯುದ್ಧ ಇದಲ್ಲ, ಆ ಯುದ್ಧವನ್ನು ನೀನು ಸ್ವಧರ್ಮ ಅಂತ ಮಾಡು, ಕ್ಷತ್ರಿಯರ ಧರ್ಮ ಅಂತ ಮಾಡಬೇಕು ಅಂತ. ಕ್ಷತ್ರಿಯರಿಗೆ ವಿಹಿತವಾದಂತಹ ಧರ್ಮ ಯುದ್ಧ, ದುಷ್ಟನ ಸಂಹಾರ ಮಾಡುವಂತಹದ್ದು. ಆ ಪ್ರಜ್ಞೆಯೂ ನಿನಗಿರಲಿ. ಸ್ವಧರ್ಮ ಬೀಜಾಪೇಕ್ಷ ನಮಗೆ ವರ್ಹಸಿ. ಹೀಗೆ ಸ್ವಧರ್ಮ ಪ್ರಜ್ಞೆ ಇರೋದರಿಂದ ನೀನು ಧರಿತಾಳು, ವಿಕಂಪನೆ ಮಾಡಬೇಡ. ಇವ ವಿಕಂಪನೆ ಮಾಡಿದ ಹಿಂದೆ ಮೊದಲ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಕಾಡೀಮಂ ಸಂಸೃತೆ ಹಸ್ತಾದಂತೆಲ್ಲ ಹೇಳ್ತಾ ಬಂದ ಅಲ್ವಾ. ರೋಮಹರ್ಷೋಪಿ ಜಾಯತೆ ಅಂತೆಲ್ಲ ಹೇಳಿದ. ನನಗೆ ಏನಾಗ್ತಾ ಇದೆ, ಬೆವರು ಸುರಿತಾ ಇದೆ, ರೋಮ ಕಂಪನ ಆಗ್ತಾ ಇದೆ, ಗಾಂಡೀವನಲ್ಲಿ ನಿಲ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಬಂದ. ಧೈರ್ಯತಾಳು. ಯಾಕೆ? ಇದು ನಿನಗೆ ಸ್ವಧರ್ಮ. ಕೇವಲ ಆತ್ಮನಿತ್ಯ, ಪರಮಾತ್ಮ ನಿತ್ಯನಾಗ ರಕ್ಷಕನಾಗಿದ್ದಾನೆ, ಅದರಿಂದ ದುಃಖ ಪಡಬೇಕಾಗಿಲ್ಲ, ಆತ್ಮಕ್ಕೆ ನಾಶವಿಲ್ಲ ಅಂತ ಮಾತ್ರವಲ್ಲ, ನಿನಗಿದು ಸ್ವಧರ್ಮ. ಯುದ್ಧ ಮಾಡುವಂತಹದ್ದು ಕ್ಷತ್ರಿಯರ ಧರ್ಮ ಅಂತನೂ ಧೈರ್ಯತಾಳು. ಧರ್ಮ್ಯಾಧಿಯುದ್ಧಾಶ್ರೇಯೋನ್ಯತ ಕ್ಷತ್ರಿಯಸ್ಸನೆ ವಿದ್ಯತೆ. ಕ್ಷತ್ರಿಯರಿಗೆ ಧರ್ಮ್ಯ ಅನಿಸಿಕೊಳ್ಳುವಂತಹ ಈ ಯುದ್ಧಕ್ಕಿಂತ, ಅವರಿಗೆ ಸ್ವಧರ್ಮವಾದಂತಹ ಯುದ್ಧಕ್ಕಿಂತ ಮತ್ತೊಂದು ಶ್ರೇಯಸ್ಸು ಅಂತ ಇಲ್ಲ. ಹೀಗೆ ಶ್ರೇಯಕ್ಕಾರಣವಾದಂತಹ ಈ ಯುದ್ಧವನ್ನು ನೀನು ಮಾಡಬೇಕು, ಅದರಿಂದ ಧೈರ್ಯವನ್ನು ತಾಳು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಶ್ರೇಯಸ್ಸಿಗೆ ಸಾಧನವಾದದ್ದು ಕ್ಷತ್ರಿಯರಿಗೆ ಮತ್ತೊಂದಿಲ್ಲ, ಯಾವುದು? ಯುದ್ಧಕ್ಕಿಂತ. ಹೀಗೆ ಅದು ಧರ್ಮ್ಯವೆನಿಸ್ತದೆ ಅಂತ. ಎದರ್ಚ್ಛಯಾಚೋಪಪನ್ನಂ. ಇಲ್ಲಿ ಯಾವುದು ಮುಂದಿನ ಕೆಲವೊಂದು ಶ್ಲೋಕಗಳಿಗೆ ಆಚಾರ್ಯರ ಭಾಷ್ಯಾದಿಗಳು ಮತ್ತು ಏನು ತಾತ್ಪರ್ಯವಿಲ್ಲ. ರಾಯರು ವಿವೃತ್ತಿಯಲ್ಲಿ ಒಂದೊಂದು ಶ್ಲೋಕಗಳಿಗೆ ಅರ್ಥವನ್ನು ತಿಳಿಸ್ತಾ ಹೋಗ್ತಾರೆ. ಆಯಿತಾ? ಏನು ಅಂತ ವಿಷಯ? 30ನೇ ಶ್ಲೋಕದ ವಿಷಯ ಅಷ್ಟೇನೆ, ರಾಯರು ಹೇಳೋದು ಅದೇ ವಿಷಯನೇನೆ. ಯದೇತಜ್ಜೀವಸ್ಯ ನತ್ವಂ ನೇಮೆ ಇತ್ಯಾದಿನ ನಿತ್ಯತ್ವ ಮುಕ್ತಂ ತತ್ ಸ್ವಾಭಾವಿಕತ್ವಾತ್ ನಾಯುಷಾಧೀನಂ. ಹಿಂದೆ ನತ್ವಂ ನೇಮೇ ಜನಾಧಿಪ ಅಂತ ಪರಮಾತ್ಮ ತಿಳಿಸಿದ. ನಾನು ಹೇಗೋ ನೀನು ಹೇಗೋ ಎಲ್ಲ ಇಲ್ಲಿರುವಂತಹ ಯುದ್ಧಕ್ಕೆ ಬಂದಂತಹ ಜೀವರು, ಅಂದರೆ ಎಲ್ಲರೂ ಇಲ್ಲಿ ಬಂದಂಥವರು ಅಂತಲ್ಲ, ಎಲ್ಲರೂ ನಿತ್ಯರಾದವರು, ಆತ್ಮಕ್ಕೆ ನಾಶವಿಲ್ಲ ಅಂತ ತಿಳಿಸಿದನಲ್ಲ. ಹೀಗೆ ಜೀವಾತ್ಮನು ನಿತ್ಯ ಅಂತ ಹೇಳಿದಾಗಾಯಿತು. ಅಂದರೆ ಸ್ವಾಭಾವಿಕವಾಗಿ ಜೀವರು ನಿತ್ಯ ಅಲ್ವಾ. ಈ ಕಾರಣದಿಂದಲೇ ಅವರು ಈಶಾಧೀನ ಆಗಬೇಕು ಅಂತೇನು. ಪರಮಾತ್ಮ ನಿತ್ಯ, ಜೀವಾತ್ಮ ನಿತ್ಯ.
ಆದರೆ ಹಿಂದಿನ ಶ್ಲೋಕಗಳು ಹೇಳುವ ಹಾಗೆ ಎಲ್ಲರೂ ಈಶಾಧೀನರು ಅಥವಾ ಪರಮಾತ್ಮನ ಅಧೀನರು. ಆಶ್ಚರ್ಯವತ್ ಪಶ್ಯತೆ ಕಶ್ಚತೆ ನಮ್ಮ ಪರಮಾತ್ಮ ಸ್ವತಂತ್ರ ಅಂತ ಇದು ಕೊಡೋದಿಲ್ವಲ್ಲ. ಇವನು ನಿತ್ಯ ಅವನು ನಿತ್ಯ ಅಂದರೆ ಇವನಿಗೆ ಅವನು ಅಧೀನ ಅಂತ ಹೇಗಾಗ್ತಾನೆ, ಜೀವಾತ್ಮ ಪರಮಾತ್ಮನಿಗೆ ಅಧೀನ ಅಂತ ಆಗ್ತಾನೆ ಅಂತ ಪ್ರಶ್ನೆ ಬರ್ತದಲ್ಲ. ತಥಾಚ ಸರ್ವಂ ಪರಮೇಶ್ವರಾಧೀನಂ ಸ ಏವ ಸರ್ವತಂತ್ರ ಇತ್ಯುಕ್ತಂ ಅತಃ ತದ್ವಿರೋಧ ಇತ್ಯತಃ ತದಪಿ ದ್ರವ್ಯಂ ಕರ್ಮಚ ಇತ್ಯಾದೇಹೇ ಈಶ್ವರಾಯತ್ತಂ ಇತ್ಯಾಹ ದೇಹಿ ಇತಿ. ಅದರಿಂದ ವಿರೋಧ ಬಂತಲ್ಲ, ಅವನ ಮಾತಿಗೆ ಅವನು ವಿರೋಧ ಬರ್ತದಲ್ಲ. ಅವ ಅಧೀನ, ಎಲ್ಲರೂ ನನ್ನ ಅಧೀನ, ನಾನು ಸ್ವತಂತ್ರ ಅಂತ ಹೇಳಿದ್ನಲ್ಲ, ಹೀಗೆ ವಿರೋಧ ಬರ್ತದಲ್ಲ ಅಂತ ಹೇಳಿದ್ರೆ ದ್ರವ್ಯಂ ಕರ್ಮಚ ಕಾಲಶ್ಚ ಅಂತ ಭಾಗವತ ಇದೆಯಲ್ಲ, ಆ ಭಾಗವತದ ವಿಷಯವನ್ನೇ ಪರಮಾತ್ಮ ದೇಹಿ ಅಂತ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದ. ಏನು, ನಿತ್ಯರಾದರೂ ಯಾಕೆ ನಿತ್ಯರಾಗಿದ್ದಾರೆ? ಇವನ ಅನುಗ್ರಹದಿಂದ, ಇವ ರಕ್ಷಕನಾಗಿರೋದ್ರಿಂದ ಅವರು ನಿತ್ಯರು, ಹೊರತು ಅವ್ರು ನಿತ್ಯರು ಅಂತ ಸ್ವಾಭಾವಿಕವಾದದ್ದಲ್ಲ. ಸ್ವಾಭಾವಿಕವಾಗಿ ಯಾಕೆ ನಿತ್ಯರಾಗಿದ್ದಾರೆ? ಇವ ರಕ್ಷಕನಾಗಿರೋದ್ರಿಂದನೇ. ಸರ್ವಸ್ಯ ದೇಹಿನ, ಆ ಶ್ಲೋಕಕ್ಕೆ ಅರ್ಥ ಹೇಳ್ತಾರೆ. ಸರ್ವಸ್ಯ ದೇಹಿನಃ, ದೇಹೇ ಅಂದರೆ ಅರ್ಥ ಏನು? ಸ್ಥೂಲ ದೇಹೇ, ಸೂಕ್ಷ್ಮಲಿಂಗ ದೇಹೇ, ಚಿದ್ರೂಪ ಸ್ವರೂಪ ದೇಹೇ. ಈಗ 3 ದೇಹ ಇದೆ ನಮಗೆ. 2 ನಾಶವಾಗುವಂತಹದ್ದು ಯಾವುದ್ಯಾವುದು? ಸೂಕ್ಷ್ಮ, ಸ್ಥೂಲ. ಸೂಕ್ಷ್ಮ ಕೊನೆಗೆ ನಾಶವಾಗ್ತದೆ ಲಕ್ಷ್ಮಿಯ ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ ಅಂತ. ಸ್ಥೂಲ ದೇಹ ಅನಿವಾರ್ಯವಾಗಿ ಬೇರೆ ಬೇರೆ ಬರ್ತಾ ಇರ್ತದೆ. ಅದು ಇನ್ನೂ ಶ್ಲೋಕದಲ್ಲಿ ತಿಳಿಸಿದ ಅಲ್ವಾ? ಏನು ಅಂತ? ಜಾತಸ್ಸಿಹಿ ಧ್ರುವೋ ಮೃತ್ಯುರು ಧ್ರುವಂ ಜನ್ಮ ಮೃತಸ್ಯ ಚ. ಅನಿವಾರ್ಯ, ಧ್ರುವ ಅಂದರೆ ಅನಿವಾರ್ಯ. ಮೇಲಿಂದ ಮೇಲೆ ಸ್ಥೂಲ ದೇಹ ಬರ್ತಾ ಇರ್ತದೆ. ಮತ್ತೊಂದು ದೇಹ ಇದೆ, ಅದು ಚಿದ್ರೇಹ, ಚಿತ್ ಸ್ವರೂಪ ಅಂದರೆ ಜೀವನ ಸ್ವಭಾವ, ಜೀವ ಸ್ವರೂಪ. ಹೀಗೆ ಇದರೊಳಗೆ ಸರ್ವಥಾ ರಕ್ಷಕನಾಗಿದ್ದಾನೆ ಪರಮಾತ್ಮ. ಹೀಗೆ ರಕ್ಷಕನಾಗಿರೋರು ಪರಯುಕ್ತವೇ ಅವರು ನಿತ್ಯ ಅಂತ, ಜೀವನಿತ್ಯ ಅಷ್ಟೇ, ಮತ್ತೇನಿಲ್ಲ. ಹರಿ ಅಯಂ ಪೂರ್ವ ಪ್ರಕೃತೋ ಹರಿ ರಕ್ಷಕತ್ವೇನ ತಿಷ್ಠತೆ ಅಥೋ ದೇಹಿ ಜೀವೋ ನಿತ್ಯಂ ಅವಧ್ಯ. ಜೀವ ನಿತ್ಯನೂ ಅವಧ್ಯನೂ ಆಗಿದ್ದಾನೆ ಅಂತ ಅರ್ಥ. ನಿತ್ಯ ಅಂದರೆ ಅವಧ್ಯ. ಹೇ ಭಾರತ ತಸ್ಮಾತ್ ರಕ್ಷಕತ್ವೇ ನಿತ್ಯಂ ಅವಧ್ಯತ್ವ ಸರ್ವಾಣಿ ಭೂತಾನಿ ತಂ ಶೋಚಿತು ಮಹರ್ಷಿ. ಹೀಗೆ ಪರಮಾತ್ಮಕ ರಕ್ಷಣೆ ಒಳಪಟ್ಟಂತಹ ಜೀವಾತ್ಮ ಸರ್ವಥಾ ಇರೋದರಿಂದ ಪ್ರಯುಕ್ತವಾಗಿ ನೀನು ದುಃಖವನ್ನು ಪಡಬೇಡ ಅಂತ ಅರ್ಥ. ಮುಗೀತು, ಅದು ಅಲ್ಲಿಗೆ ಮುಗೀತು. ಅಥವಾ ಮತ್ತೊಂದು ರೀತಿಯಲ್ಲಿ ಅರ್ಥವನ್ನು ತಿಳಿಸ್ತಾರೆ. ಯದ್ವಾ ದೇಹಯೋಗ ವಿಯೋಗಯೋ ನಿಯತತ್ವಾತ್ ಆತ್ಮನಶ್ಚಯ ಈಶ್ವರ ಸ್ವರೂಪತ್ವಾತ್ ಬಿಂಬನಾಶಾದಿ ನಿಮಿತ್ತ ನಾಶಾಭಾವಾತ್ ನ ಶೋಕಃ ಕಾರ್ಯ ಇತ್ಯುಪಸಂಹರತಿ. ಅಥವಾ ಇನ್ನೊಂದು ರೀತಿಯ ಅರ್ಥ, ಜೀವರಿಗೆ ಪೂರ್ವದೇಹ ನಾಶ ಅಂದರೆ ದೇಹ ವಿಯೋಗ, ಹೊಸ ದೇಹ ಪ್ರಾಪ್ತಿ ಅಂದರೆ ಜನ್ಮ. ಹೀಗೆ ಜನ್ಮ ಮೃತ್ಯುಗಳು ಅನಿವಾರ್ಯ, ನಿಯತ, ಅನಿವಾರ್ಯವಾಗಿ ಬರುವಂತಹದ್ದು. ಅಷ್ಟು ಮಾತ್ರವಲ್ಲ, ಪರಮಾತ್ಮನ ಪ್ರತಿಬಿಂಬಭೂತರಾದವರು, ಅವನ ಸಾರೂಪ್ಯವುಳ್ಳವರು. ಬಿಂಬನಾಶ ಇಲ್ಲದ ಪ್ರಯುಕ್ತವಾಗಿ ಇವರಿಗೂ ನಾಶವಿಲ್ಲ. ಅಂದರೆ ಬಿಂಬನಾದ ಪರಮಾತ್ಮನಿಗೂ ನಾಶವಿಲ್ಲ, ತತ್ ಸಾನ್ನಿಧ್ಯ ಉಳ್ಳಂತಹ ಇವರಿಗೂ ನಾಶವಿಲ್ಲ. ಆದ್ದರಿಂದ ಶೋಕ ಮಾಡಬಾರದು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಮತ್ತೊಂದು ರೀತಿಯ ಅರ್ಥ. ಮತ್ತೊಂದು ವಿಷಯವನ್ನು ತಿಳಿಸ್ತಾರೆ. ಪ್ರಾಗ್ವದೇವ ಪೂರ್ವಾರ್ಧಸ್ಯ ಅರ್ಧ. ಹಿಂದೆ ಹೇಳಿದ ಹಾಗೆ ಅರ್ಥ ತೊಗೊಳ್ಳೋಣ. ಉತ್ತರಾರ್ಧ ಇದಲ್ಲ, ತಸ್ಮಾತ್ ಅಂತ. ನೆಕ್ಸ್ಟು ಏನು? ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತು ಮರ್ರಸಿ. ಅದಕ್ಕೇನು ಅರ್ಥ ಅಂತ ತಿಳಿಸಿಕೊಡ್ತಾರೆ. ಏನು ಅಂತಂದರೆ, ದೇಹ ವಿಯೋಗ ವಿಯೋಗಯೋ ಅವರ್ಜನೀಯತ್ವಾತ್ ಆತ್ಮನಶ್ಚ ಈಶ್ವರ ಸ್ವರೂಪತ್ವೇನ ಸರ್ವತೈವ ಅನಾಶಾದಿತ್ಯರ್ಥ. ತಸ್ಮಾತ್ ಸರ್ವಾಣಿ ಭೂತಾನಿ. ಅರ್ಥ ಏನು ಅಂದರೆ, ತಸ್ಮಾತ್ ಸರ್ವಾಣಿ ಭೂತಾನಿ ಅಂದರೆ ದೇಹ ಯೋಗ ವಿಯೋಗ ಎಂಬುವಂಥದ್ದು ಅನಿವಾರ್ಯ. ಆದರೆ ಜೀವ ಪರಮಾತ್ಮನ ಬಿಂಬ ಸಾನ್ನಿಧ್ಯ ಉಳ್ಳವ ಪ್ರಯುಕ್ತವಾಗಿ ಅವನಿಗೆ ಸರ್ವತಾ ನಾಶವಿಲ್ಲ, ಅವಿನಾಶಿಯಾದವ. ಆದ್ದರಿಂದಾಗಿ ದುಃಖ ಪಡಬೇಡ ಅಂತ ಅರ್ಥ. ಭಗವತ್ಸ್ವರೂಪತ್ವೇಪಿ ಅನ್ಯಾಶಃ ಕುತಃ ಇತ್ಯತಃ ಅತಿಸಾಮರ್ಥ್ಯೋ ಭಗವಾನ್ ಇತಿ ಸಾಮರ್ಥ್ಯಂ ಪ್ರಾಗುಕ್ತಮಿತಿ ತಸ್ಯ ತದಸ್ಮಾರೋ ಉಪಯುಕ್ತಾತ್ ಧ್ಯೇಯ ಇತ್ತೀದಿ. ಮತ್ತೊಂದು ವಿಷಯ ತಿಳಿಸ್ತಾ ಇದ್ದಾರೆ. ಏನು ಅಂತಾದರೆ, ಒಂದು ಪ್ರಶ್ನೆ ಉಳಿತದೆ. ಏನು? ಇವ ಪರಮಾತ್ಮನ ಸ್ವರೂಪವುಳ್ಳವ ಅಂದರೆ ಪರಮಾತ್ಮನಿಗೆ ಪ್ರತಿಬಿಂಬನಾದ ಪ್ರಯುಕ್ತದಿಂದ ಇವನಿಗೆ ಯಾಕೆ ನಾಶ ಆಗಬಾರದು? ಪರಮಾತ್ಮ ಅವ ಅಲ್ಟಿಮೇಟ್, ಅವ ಸ್ವತಂತ್ರ, ಎಲ್ಲರೂ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ, ಎಲ್ಲರಿಗೂ ಆಶ್ರಯ. ಇವ ಪ್ರತಿಬಿಂಬನಾದ ಪ್ರಯುಕ್ತನೇ, ಪರಮಾತ್ಮನ ಸಾರೂಪ್ಯನಾದ ಪ್ರಯುಕ್ತನೇ ಯಾಕೆ ನಾಶ ಇಲ್ಲ? ಯಾಕೆ ನಾಶ ಇಲ್ಲ ಅಂತ ಹೇಳಿದರೆ, ಪರಮಾತ್ಮ ಅತಿಸಾಮರ್ಥ್ಯವುಳ್ಳವ ಭಗವಾನ್ ತತ್ಸಾಮರ್ಥ್ಯಂ ಪ್ರಾಗುಕ್ತಂ. ಅವನ ಸಾಮರ್ಥ್ಯವನ್ನೇ ಹಿಂದೆ ಹೇಳಿತ್ತು. ಅವನ ಸಾಮರ್ಥ್ಯ ಅಂತದ್ದು ಎಲ್ಲರಲ್ಲೂ ರಕ್ಷಕನಾಗಿ ತಾನಿದ್ದಾನೆ. ಇದೇ ಅದು ಅತಿ ಸಾಮರ್ಥ್ಯ, ಸಾಮಾನ್ಯ ಸಾಮರ್ಥ್ಯವಲ್ಲ. ಸ್ಥೂಲ ದೇಹದಲ್ಲೂ ಇದ್ದಾನೆ, ಸೂಕ್ಷ್ಮ ದೇಹದಲ್ಲೂ ರಕ್ಷಕನಾಗಿದ್ದಾನೆ, ಸತ್ಯರೂಪದಲ್ಲೂ ರಕ್ಷಕನಾಗಿದ್ದಾನೆ. ಅದು ಅನಿತ್ಯ ಪದಾರ್ಥ, ಅನಿತ್ಯನಾಗಿದ್ದು ರಕ್ಷಕನಾಗಿದ್ದು ಅದು ನಾಶ ಮಾಡ್ತಾನೆ. ಅವ ಸಾಕೋದ್ರೆಗಳು ನಾಶವಾಗ್ತದೆ. ಇದು ನಿತ್ಯ ಪದಾರ್ಥ, ನಿತ್ಯನಾಗಿದ್ದು ಅದು ರಕ್ಷಕನಾಗಿರ್ತಾನೆ. ಇದು ಅವನ ಅತಿ ಸಾಮರ್ಥ್ಯದಿಂದ ಇರುವಂತಹದ್ದು ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ, ಅದರ ಉಪಸಂಹಾರ ಮಾಡಲಿಕ್ಕೋಸ್ಕರವಾಗಿ ಈ ವಿಷಯವನ್ನು ತಿಳಿಸಿದ್ದು. ಮುಂದಿನ ಶ್ಲೋಕಕ್ಕೆ ಹೋಗ್ತಾ ಇದ್ದಾರೆ. ಮುಂದಿನ ಶ್ಲೋಕದ ಅರ್ಥ ಚಿಂತನೆ ಆಗಿದೆ. ಒಂದು ಕ್ವಶನ್. ಇವಾಗ ಎಲ್ಲ ಜೀವರಾಶಿಗಳಲ್ಲೂ ಪರಮಾತ್ಮ ಇದ್ದು ಲಿಂಗದೇಹ ಭಂಗ ಮಾಡ್ತಾರೆ ಲಕ್ಷ್ಮೀದೇವಿ.
ಎಲ್ಲ ಜೀವರಾಶಿಗಳೊಂದು ಇನ್ಕ್ಲೂಡಿಂಗ್ ದೈತ್ಯರು ಬರ್ಬೋದಾ ಅದರಲ್ಲಿ? ಅನಂತ ಜೀವರಾಶಿಗಳಲ್ಲಿ ಎಲ್ಲರೂ ಸೇರ್ತಾರೆ. ಇದರಲ್ಲಿ ಎಲ್ಲ ಜೀವಿಗಳು ಒಂದು ಅರ್ಥ ಏನು? ಸಾತ್ವಿಕ, ರಾಸ, ತಾಮಸ. ಸಾತ್ವಿಕ ಜೀವರು ಅಂದರೆ ಪರಮಾತ್ಮನ ಭಕ್ತರು ಅಂತ, ಅದರಲ್ಲೂ ಮತ್ತೆ ತಾರತಮ್ಯಗಳಿವೆ. ರಾಸಜೀವಿಗಳು ಅಂದರೆ ಮಿಶ್ರ ಜೀವಿಗಳು, ಸದಾ ದುಃಖ ಸುಖಗಳನ್ನು ಪಡ್ತಾ ಇದ್ದಾರೆ, ನಿತ್ಯ ಸಂಸಾರಿಗಳು. ತಮಸ ಜೀವಿಗಳು ಅಂದರೆ ತಮಸ್ಸಿಗೆ ಹೋಗುವಂಥವ್ರು, ಅದರಲ್ಲೂ ತಾರತಮ್ಯಗಳು, ಬಹಳ ತಾರತಮ್ಯಗಳಿವೆ. ಎಲ್ಲರಲ್ಲೂ ಇದ್ದಾನೆ. ಲಿಂಗ ದೇಹಭಂಗ ಆಗಲ್ಲ. ಯಾರದು? ತಾಮಸ ಜೀವಿಗಳದ್ದು ಲಿಂಗ ದೇಹಭಂಗ ಆಗಲ್ಲ. ಲಕ್ಷ್ಮೀ ಕಟಾಕ್ಷದಿಂದ ಆಗಬೇಕಾಗಿತ್ತು, ಆಗಲಿಲ್ಲ. ಅದೇ, ಕೆಲವೊಮ್ಮೆ ನಿತ್ಯ, ಕೆಲವೊಮ್ಮೆ ಅನಿತ್ಯ, ಹಾಗೆ ಚಿಂತನೆ. ಎಲ್ಲಿ ಲಿಂಗದೇಹ ಭಂಗವಾಗಿ ಅವರ ಸ್ವರೂಪ ನಿತ್ಯವೂ ಅವರಿಗೆ ಪ್ರಕಾಶಮಾನರಾಗಿ ಆನಂದವನ್ನು ಕೊಡಬೇಕು ಅಲ್ಲಿ ಮಾಡ್ತಾರೆ. ಎಲ್ಲಿ ಮಾಡದೆ ಲಿಂಗದೇಹ ಅಂದ ಕೂಡಲೇ ಭಂಗ ಆಗಬಾರದು ಅಂತಲ್ಲ, ಭಂಗ ಆಗ್ತದೆ. ಆದರೆ ಅವರ ಸ್ವರೂಪವೇ ದುಃಖ ಸ್ವರೂಪ, ಅದು ದುಷ್ಟ ಸ್ವರೂಪ. ಚಿತ್ ಸ್ವರೂಪ ಅಲ್ಲ, ಅಚಿತ್ ಸ್ವರೂಪ. ಅಚಿತ್ ಅಂದರೆ ಆ ಪದಾರ್ಥ ಏನೋ ದುಃಖ ಅಂತ ಅರ್ಥ. ಚಿತ್ ಅಂದರೆ ಸುಖ. ಕೆಲವೊಂದು ಚಿತ್ ಸ್ವರೂಪ, ಕೆಲವೊಂದು ಅಚಿತ್ ಸ್ವರೂಪ. ಚಿತ್ ಸ್ವರೂಪ ಅಂದರೆ ಸುಖ ಸ್ವರೂಪ, ಲಿಂಗದೇಹ ಭಂಗವಾಗಿ ನಿತ್ಯ ಸುಖ ಪಡ್ತಾರೆ. ಕೆಲವೊಂದು ಅಚಿತ್ ಸ್ವರೂಪ ಅಂದರೆ ತಾಮಸ ಸ್ವರೂಪ, ನಿತ್ಯವೂ ದುಃಖವೇ, ನಿತ್ಯ ದುಃಖ ಆಗ್ತದೆ, ನಿತ್ಯವೂ ದುಃಖವೇ ಅವರಿಗೆ. ಸುಖ ದುಃಖ ಎರಡೂ ಪಡ್ತಿರ್ತಾರೆ ಮಿಶ್ರ ಜೀವಿಗಳು. ಅವಾಗೆ ಅಲ್ಲಿ ಸೂಕ್ಷ್ಮ ಲಿಂಗದೇಹ ಭಂಗ ಅಂದ್ರೆ ಅರ್ಥ ಏನು ಅಂತಾದರೆ, ಈ ಲಿಂಗದೇಹ ಎಂಥದ್ದು ಅಂದರೆ ಪ್ರಾಕೃತಿಕವಾಗಿ ಬಂದಂತಹ ಲಿಂಗದೇಹ, ಅದು ನಾಶ ಹೊಂದಿ ಅವರ ಸ್ವರೂಪ ಹೇಗಿರ್ತದೆ ಅಂದರೆ ಚಿತ್ ಅಚಿತ್ ಎರಡು ಆಗಿರ್ತದೆ, ಅಂದರೆ ರಾಜಸ ಸ್ವರೂಪವಾಗಿರ್ತದೆ. ಅಲ್ಲಿ ಸ್ವರೂಪತಃನೇ ದುಃಖ, ಸ್ವರೂಪತಃನೇ ಸುಖ. ಇಲ್ಲಿ ನಾವು ಪಡೆಯುವಂತಹದ್ದು ಅಂದರೆ ಸಂಸಾರದಲ್ಲಿ ಪಡೆಯುವಂತಹದ್ದು, ಸಾಧನೆಗೆ ಬಂದಾಗ ಪಡೆಯುವಂತಹದ್ದು ಪ್ರಾಕೃತಿಕವಾಗಿ ಸುಖ ದುಃಖ. ಅರ್ಥ ಆಗ್ತಿದೆಯಾ? ಪ್ರಕೃತಿಯ ಬಂಧನದಿಂದ ಅಂದರೆ ಸ್ಥೂಲ ದೇಹ ಸೂಕ್ಷ್ಮ ದೇಹದ ಬಂಧನದಿಂದ ಆಗುವಂತಹ ಸುಖ ದುಃಖಗಳು. ಅಲ್ಲಿ ಲಿಂಗದೇಹ ಭಂಗವಾಗಿ ಪಡೆಯುವಂತಹ ಸುಖ ದುಃಖ ಅಂದರೆ ಮಿಶ್ರ ಲೋಕದಲ್ಲಿ, ಮಿಶ್ರ ಜೀವಿ ಸಂಸಾರಗಳಲ್ಲಿ, ನಿತ್ಯ ಸಂಸಾರಗಳಲ್ಲಿ ಪಡೆಯುವಂತಹ ಸುಖ ದುಃಖಗಳು ಅದು ಸ್ವರೂಪತಃ ಬರುವಂಥದ್ದು. ಇದು ವ್ಯತ್ಯಾಸ. ಲಿಂಗದೇಹ ಭಂಗವೇ, ಅನಿತ್ಯವೇ. ಅದು ಅಲ್ಲಿ ಯಾರ ಕೃಪಾ ಕಟಾಕ್ಷ ಆಗುತ್ತೆ? ಈಗ ತಾಮಸ ಜೀವಿಗಳಿಗೆ ಕೃಪೆ ಅಂತಲ್ಲ, ಇಲ್ಲ. ಕೃಪೆ ಇದ್ಬಿಟ್ರೆ ಅವನಿಗೆ ಪರಮಾತ್ಮನ ಅನುಗ್ರಹ, ಅವನಿಗೆ ಮೋಕ್ಷನೇ ಬೇಕು. ಕೃಪಾ ಕಟಾಕ್ಷ ಅಂತ ಅವ್ರಿಗೆ ಇಲ್ವೇ ಇಲ್ಲ. ನಿತ್ಯ ಸಂಸಾರಿಗಳು ಕೃಪಾ ಕಟಾಕ್ಷವಿಲ್ಲ. ಅವ್ರ ಲಿಂಗ ದೇಹ ಹಾಗೆ ಅದು ನ್ಯಾಚುರಲ್ ಆಗಿ ಅದಾಗಲೇಬೇಕು. ಪ್ರಾಕೃತಿಕವಾಗಿ ಪ್ರಳಯ ಕಾಲ ಬಂದಾಗ ಅದು ಆಗಲೇಬೇಕು. ಯಾಕೆಂದರೆ ಆ ಸೂಕ್ಷ್ಮ ಲಿಂಗ ದೇಹವು ಯಾರ್ದು? ಜಡ ಪ್ರಕೃತಿಗೆ ಅಭಿಮಾನಿಯಾದಂತಹ ಲಕ್ಷ್ಮಿ. ಅದು ನಾಶ ಮಾಡ್ತಾಳೆ. ಈಗ ನಾಶದ ಪ್ರಯುಕ್ತವಾಗಿ ಏನಾಗ್ತದೆ, ಉಳಿದಿರೋದು ಯಾವುದು? ಅವರ ಸ್ವರೂಪ. ಸ್ವರೂಪ ಎಂಥದ್ದು? ಒಂದಾ ಮಿಶ್ರ, ಸುಖ ದುಃಖಗಳಿಂದ ಮಿಶ್ರವಾಗಿರುವಂಥದ್ದು, ಅದು ನಿತ್ಯ ಸಂಸಾರಿಗಳು. ಒಂದಾ ದುಃಖ, ನಿತ್ಯ ತಮಸ್ಸೇನೆ ಅವರಿಗೆ, ನಾನು ತಮೋಜೀವಿಗಳು. ಅಥವಾ ಚಿತ್ ಸ್ವರೂಪ, ನಿತ್ಯವೂ ಸುಖವೇ, ಸುಖ ಸ್ವರೂಪ, ಜ್ಞಾನಾತ್ಮಕವಾದ ಸ್ವರೂಪ, ಅದು ಮುಕ್ತಿಯಲ್ಲಿ ಪಡೆದಿದ್ದಾರೆ. ಕೃಪಾ ಕಟಾಕ್ಷ ಅಂತಿಲ್ಲ. ಕೃಪಾ ಕಟಾಕ್ಷ ಇದ್ಬಿಟ್ರೆ ಅರ್ಥ ಏನು? ಅವರ ಪ್ರಸಾದ ಇತ್ತು, ಪ್ರಸಾದ ಇದ್ಬಿಟ್ರೆ ಅವರಿಗೆ ದುಃಖಗಳು ಇಲ್ಲ. ಪರಮಾತ್ಮ ಮನಸ್ಸು ಮಾಡಿದ ಅಂದರೆ ಯದನುಗ್ರಹ ಸತ್ಸಂತಿ ನಸಂತಿ ಯದುಪೇಕ್ಷಯ, ಕಲಿಗೂ ಮುಕ್ತಿ ಕೊಟ್ಟು ನಿತ್ಯ ಸುಖ ಕೊಡ್ಬೋದವ. ಅತಿ ಸಾಮರ್ಥ್ಯ ಉಳ್ಳವ ಪರಮಾತ್ಮ. ಇದನ್ನು ಕೇಳಲಿಕ್ಕೆ ಯಾರಿಗೂ ಯಾವ ಯೋಗ್ಯತೆಯೂ ಇಲ್ಲ, ಲಕ್ಷ್ಮಿಗೂ ಯೋಗ್ಯತೆ ಇಲ್ಲ. ಆದರೆ ಪರಮಾತ್ಮ ಹಾಗೆ ಮಾಡಲ್ಲ, ಯಾವತ್ತೂ ಸ್ವರೂಪವನ್ನು ಬದಲಾವಣೆ ಮಾಡಲ್ಲ. ಇದು ಪರಮಾತ್ಮನ ದೊಡ್ಡ ಕಾರುಣ್ಯ. ಬಹಳ ದೊಡ್ಡ ಕಾರುಣ್ಯದಲ್ಲಿ ಈ ವಿಷಯ ಒಂದು. ಅವ ಮನಸ್ಸು ಮಾಡಿದರೆ ಏನು ಮಾಡ್ಬೋದು? ಕಲಿಗೂ ಮುಕ್ತಿ ಕೊಡ್ಬೋದು, ಕಂಸನಿಗೂ ಮುಕ್ತಿ ಕೊಡ್ಬೋದು, ಕಾಲನೇಮಿ ಆದಂತಹ ಕಂಸನಿಗೂ ಮುಕ್ತಿ ಕೊಟ್ಟು ಅನುಗ್ರಹ ಮಾಡ್ಬೋದು, ಬ್ರಹ್ಮದೇವರಿಗೂ ತಮಸ್ಸು ಕೊಡ್ಬೋದು. ಖಂಡಿತ ಹಾಗೆ ಮಾಡಲ್ಲ, ಸ್ವರೂಪವನ್ನು ಬದಲಾವಣೆ ಮಾಡಲ್ಲ. ದೇವಶೇಷ ಸ್ವಭಾಗೋಯಂ, ಪರಮಾತ್ಮನ ಸ್ವಭಾವವೇ ಅಂಥದ್ದು. ಅತ್ಯಂತ ಕಾರುಣ್ಯ ಮೂರ್ತಿ. ದುಷ್ಟರನ್ನು ಅವರಿಗೆ ಬೇಕಾದ ಸ್ವರೂಪ ಎಂಥದ್ದೋ ಹಾಗೆಯೇ ಅವರಿಗೆ ಮಾಡ್ತಾರೆ. ಚಿತ್ಸ್ವರೂಪಿಗಳಾದಂತಹ ಭಗವದ್ಭಕ್ತರಾದಂತಹ ಸಜ್ಜೀವಿಗಳಿಗೆ, ಸಾತ್ವಿಕ ಜೀವಿಗೆ ಅವರಿಗೆ ಏನು ಬೇಕೋ ಹಾಗೆಯೇ ಮಾಡಿಸ್ತಾನೆ. ಹೀಗೆ ಇಲ್ಲಿಯೂ ಮಾಡಿಸ್ತಾನೆ, ಮುಂದೆಯೂ ಮಾಡ್ತಾನೆ, ಶಾಶ್ವತವಾಗಿಯೂ ಮಾಡ್ತಾನೆ. ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಒಳ್ಳೆ ಪ್ರಶ್ನೆ ಇದು. ಹೀಗೆ ಮುಂದಿನ ಶ್ಲೋಕದ ಚಿಂತನೆಯನ್ನು ವಿವೃತ್ತಿಕಾರರು ತಿಳಿಸ್ತಾ ಇದ್ದಾರೆ ರಾಯರು. ಯದೋಕ್ತಂ ಪ್ರಾಕ್ ವೇಪದಶ ಶರೀರೇಮೇ ರೋಮಹರ್ಷ ಜಾಗತೆ ಇತ್ಯತಿ ಇತಿ ತತ್ರಾಹ ಸ್ವಧರ್ಮಮಿತಿ.
ಇವ ಹೇಳಿದ 1ನೇ ಅಧ್ಯಾಯ ಹೇಳುವಾಗ ವೇಪತಶ್ಚ ಶರೀರೇ ಮೇ ರೋಮಹರ್ಷ ಜಾಗತೆ ವೇಪತುಹು ಅಂದರೆ ನಡುಗ್ತಾ ಇದೆ, ರೋಮಹರ್ಷಣ ಆಗ್ತಾ ಇದೆ, ಬೆವರು ಬರ್ತಾ ಇದೆ, ಗಾಂಡೀವ ಸಂಸೃದಯ ಹಸ್ತಾತ್ ಗಾಂಡೀವ ಬಿಡ್ತಾ ಇದ್ದೇನೆ, ಹಾಗೆ ಹೀಗೆ ಅಂತೇಳಿ ಕುಳಿತುಕೊಂಡ್ಬಿಟ್ಟ. ಅದಕ್ಕೆ ಈ ಶ್ಲೋಕದಲ್ಲಿ ಪರಮಾತ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ. ಏನು ಉತ್ತರ? ಸ್ವಧರ್ಮ ಬಿಜಾಪೇಕ್ಷ ನವಗಿಂಬಿದು ಬರಸಿ. ಇದು ಸ್ವಧರ್ಮ ಅಂತ ನೋಡಪ್ಪ, ಯುದ್ಧ ಮಾಡೋದು ನಿನ್ನ ಧರ್ಮ ಅಂತ ನೋಡು, ನಿನ್ನ ಧರ್ಮ ಅಂತ ನೋಡಿ ಧೈರ್ಯವನ್ನು ತಾಳು, ವಿಕಂಪನೆ ಮಾಡಬೇಡ, ವಿಕಂಪನೆ ಹೊಂದಬೇಡ. ಧರ್ಮ್ಯಾಧಿಯುದ್ಧಾಶ್ರಯೋನ್ಯತೆ ಕ್ಷತ್ರಿಯಸ್ಸನ ವಿದ್ಯತೆ. ಕ್ಷತ್ರಿಯನಾದವನಿಗೆ ಸ್ವಧರ್ಮ್ಯ ಅನಿಸಿಕೊಳ್ಳುವಂಥ, ಸ್ವಧರ್ಮ್ಯ ಅಂದರೆ ಯುದ್ಧ ಮಾಡುವಂತಹದ್ದು ಅಂತ, ಅದು ಸ್ವಧರ್ಮ್ಯ. ಈ ಸ್ವಧರ್ಮ್ಯ ಎನಿಸಿಕೊಳ್ಳುವಂತಹ ಇದಕ್ಕಿಂತ ಅನ್ಯತ್ ಶ್ರೇಯ ನಾಸ್ತಿ ನ ವಿದ್ಯತೆ. ಇದಕ್ಕಿಂತ ಶ್ರೇಯಸ್ಸಾಧನೀಭೂತವಾದದ್ದು ಮತ್ತೊಂದಿಲ್ಲ ಅಂತ ಅರ್ಥ. ಯದ್ವಾ ನ ಕೇವಲಂ ಆತ್ಮನಿತ್ಯತ್ವಾತ್ ಅಶೋಕಃ ಕಿಂ ತರ್ಹಿ ಇತ್ಯತಃ ಸ್ವಧರ್ಮ ಇತಿ. ಇನ್ನೊಂದು ರೀತಿ ಅರ್ಥ, ಕೇವಲ ಆತ್ಮನಿತ್ಯ, ಪರಮಾತ್ಮ ನಿತ್ಯನಾಗಿದ್ದು ರಕ್ಷಕನಾಗಿರೋದು ಪ್ರಯುಕ್ತವಾಗಿ ಆತ್ಮನಿತ್ಯ ಅಂತ ಮಾತ್ರ ಶೋಕ ಅಲ್ಲ ಅಂತಲ್ಲ, ಮತ್ತೊಂದು ವಿಷಯವೂ ಇದೆ, ಶೋಕ ಪಡಬೇಡ. ಏನು ಶೋಕ ಇಲ್ಲ? ನಿನ್ನ ಧರ್ಮ ಅಂತ ಮಾಡು. ಯುದ್ಧ ಮಾಡುವಂಥದ್ದು ನಿನ್ನ ಧರ್ಮ್ಯ. ಧರ್ಮ ಯುದ್ಧ, ಯುದ್ಧ ಮಾಡುವಂತಹದ್ದು ಧರ್ಮ್ಯ. ಅರ್ಥ ಆಗ್ತಿದೆಯಲ್ಲ? ಧರ್ಮ ಯಾವುದು? ಯುದ್ಧ. ಯುದ್ಧ ಮಾಡುವಂತಹದ್ದು ಧರ್ಮ್ಯ, ಸ್ವಧರ್ಮ್ಯ ಅಂತ ಇದನ್ನು ಮಾಡು, ವಿಕಂಪನೆ ಮಾಡಬೇಡ. ಇದು ನಿನಗೆ ಶ್ರೇಯಕ್ಕೆ ಶ್ರೇಷ್ಠಿಗೆ ಸಾಧನವಾಗ್ತದೆ ಅಂತ ಇನ್ನೊಂದು ಅರ್ಥವನ್ನು ತಿಳಿಸ್ತಾ ಇದ್ದಾರೆ, ಇನ್ನೊಂದು ಕಾರಣವನ್ನು ತಿಳಿಸ್ತಾ ಇದ್ದ. ನ ಕೇವಲ ಆತ್ಮನೋ ಅವಿನಾಶಾತ್ ಏವ ಅವೈಕಂಪ ಕಿಂತು ಸ್ವಧರ್ಮಭಿ ಅವೇಕ್ಷ ವಿಕಂಪತು ಶರೀರೆ ಕಂಪಂ ಸರ್ವಾವಚ್ಛೇಷ್ಟಾಂ ಕರ್ತುಂ ನಹರಸಿ. ಕೇವಲ ಆತ್ಮ ನಿತ್ಯ ಅಂತ ಮಾತ್ರ ನಿನ್ನ ವಿಕಂಪನೆ ಮಾಡಬೇಡ ಅಂತ ಹೇಳ್ತಿಲ್ಲ ನಾನು, ನಿನ್ನ ಧರ್ಮ ಅಂತನೂ ತಿಳಿದು ವಿಕಂಪನೆ ಹೊಂದಬೇಡ, ಧೈರ್ಯವನ್ನು ತಾಳು. ಯಚ್ಚೋಕ್ತಂ ನಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸುಧರ್ಮಾಹವೇ ಇತಿ ತತ್ರಾಹ ಧರ್ಮ್ಯಾದಿತಿ. ಎರಡನೇ ಲೈನಿದಲ್ಲ, ಸ್ವಧರ್ಮ್ಯಾಧಿ ಧರ್ಮ್ಯಾದಿ ಯುದ್ಧಾಶ್ರಯೋನ್ಯತೆ ಕ್ಷತ್ರಿಯಸನ ವಿದ್ಯತೆ ಅಂತ. ಅದಕ್ಕೆ ಮತ್ತೊಂದು ಅರ್ಥವನ್ನು ತಿಳಿಸ್ತಾ ಇದ್ದಾರೆ ರಾಯರು. ಏನು ಅಂತ? ನಚ ಶ್ರೇಯೋನುಪಶ್ಯಾಮಿ ಹತ್ವಾ ಸುಧರ್ಮಾಹವೇ ಅಂತ ಹಿಂದೆನೇ ತಿಳಿಸಿದ ಅರ್ಜುನ. ಏನು ಅಂತ? ನಮ್ಮವರನ್ನೇ ಕೊಂದು, ನಮ್ಮ ಕುಟುಂಬದವರೇ, ನಮ್ಮ ತಾತಂದಿರು, ನಮ್ಮ ಅಣ್ಣ ತಮ್ಮಂದರು, ಇವರನ್ನೇ ಕೊಂದು, ನಮ್ಮ ಗೆಳೆಯರನ್ನೇ ಕೊಂದು ನಮಗೆ ಇದರಿಂದ ಏನೂ ಸುಖ ಇಲ್ಲ ಅಂತ ಹೇಳಿದ್ನಲ್ಲ, ಸುಖ ಉಂಟು, ಏನೂ ಇಲ್ಲ ಅಂತಿಲ್ಲ. ಧರ್ಮ್ಯಾಧಿ ಶ್ರೇಯೋ ನ ವಿದ್ಯತೆ. ಈ ಧರ್ಮ್ಯ, ಯುದ್ಧ ಮಾಡುವಂತಹ ಧರ್ಮಕ್ಕಿಂತ ಮಿಗಿಲಾದಂತಹ ಕ್ಷತ್ರಿಣಿಗೆ ಮತ್ತೊಂದು ಶ್ರೇಯಸ್ಸಿಲ್ಲ, ಶ್ರೇಯಸ್ಸಿಗೆ ಸಾಧನ. ಆದ್ದರಿಂದ ಮಾಡು. ಏನೂ ಇಲ್ಲ ಅಂತ ಹೇಳಿದೆಯಲ್ಲ, ಇದು ಶ್ರೇಯಸ್ಸಿಗೆ ಸಾಧನ, ಇದು ಯುದ್ಧ ಮಾಡು, ಅದರಿಂದ ಮಾಡು ಅಂತ ಅರ್ಥ. ಅವ ಹಿಂದೆ ಹೇಳಿದ್ದಕ್ಕೆ ಇದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾನೆ ಅಂತ. ಪರಲೋಕ ಸುಖ ಹೇತು ಧರ್ಮ ತತ್ಸಂಬಂಧಿ ತಜ್ಜನಕಮಿತಿ ಯಾವತ್ತು. ಅಷ್ಟು ಮಾತ್ರವಲ್ಲ, ಪರಲೋಕದಲ್ಲಿ ಸುಖವೂ ಆಗ್ತದೆ ಅಂತ. ಶ್ರೇಯಸ್ಸಿಗೆ ಸಾಧನವಾದರೆ ಅರ್ಥ ಏನು? ಯುದ್ಧ ಮಾಡೋದ್ರಿಂದಾಗಿ ಕ್ಷತ್ರಿಯರಿಗೆ ಪರಲೋಕದಲ್ಲಿ ಸುಖವೂ ಸಿಗ್ತದೆ, ಅದಕ್ಕೆ ಸಂಬಂಧಭೂತವಾದದ್ದು ಅಂತ. ಯದ್ವಾ ಧಾರಕತ್ವಾ ಧರ್ಮೋ ಹರಿ ತತ್ಪೂಜಾರೂಪಂ ಯದ್ಧರ್ಮ್ಯಂ ತಸ್ಮಾತ್ ಯುದ್ಧಾದನ್ಯತ್ ಶ್ರೇಯ ಕ್ಷತ್ರಿಯಸ್ಸನ ವಿದ್ಯತೆ. ಮತ್ತೊಂದು ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಏನು? ಧರ್ಮ್ಯಾಧಿ ಶ್ರೇಯೋ ಯುದ್ಧಾಶ್ರೇಯೋನ್ಯತೆ ಕ್ಷತ್ರಿಯಸ್ಸನ ವಿದ್ಯತೆ. ಧರ್ಮ ಎನಿಸಿಕೊಳ್ಳುವಂತಹ ಯುದ್ಧಕ್ಕಿಂತ ಮಿಗಿಲಾದಂತಹ ಶ್ರೇಯಸ್ಸಿಗೆ ಸಾಧನವಾದಂತಹ ಮತ್ತೊಂದು ಕರ್ಮ ಇಲ್ಲ ಯಾರಿಗೆ? ಕ್ಷತ್ರಿಯರಿಗೆ ಅಲ್ವಾ? ಇಲ್ಲಿ ಧರ್ಮ್ಯ ಅಂದ್ರೆ ಅರ್ಥ ಏನು ಅಂದರೆ, ಧರ್ಮಧಾರಕನಾದವ ಧರ್ಮ್ಯ. ಯಾರು ಧರ್ಮಧಾರಕ? ಪರಮಾತ್ಮ. ಅವನ ಪೂಜವೇ ಧರ್ಮ್ಯ. ಧರ್ಮ ಅಂದರೆ ಧರ್ಮಧಾರಕನಾದವ, ಲೋಕಧಾರಕನಾದವ, ಲೋಕಕ್ಕೆ ನಿಯಾಮಕನಾದವ ಯಾರು? ಪರಮಾತ್ಮ. ಅವನ ಧರ್ಮ್ಯ, ಧರ್ಮ ಪರಮಾತ್ಮ, ಅವನ ಅಂದರೆ ಧರ್ಮ್ಯ ಅಂದರೆ ಅವನ ಪೂಜಾ ಅಂತ ಅರ್ಥ. ಪರಮಾತ್ಮನ ಪೂಜೆ ಎಂಬುವಂತಹ ಅನುಸಂಧಾನದಿಂದ, ಭಕ್ತಿಯಿಂದ ಇದನ್ನು ಮಾಡು, ಇದು ನಿನಗೆ ಶ್ರೇಯಸ್ಸವಾಗ್ತದೆ. ಎರಡು ರೀತಿ ಅರ್ಥ ಇದೆ. ಅಂದರೆ ಅರ್ಥ ಏನು? ಯುದ್ಧ ಮಾಡೋದೇ ಅವನ ಧರ್ಮ್ಯ ಅಂದರೆ ಪರಮಾತ್ಮನ ಪೂಜೆ. ಕ್ಷತ್ರಿಯರಿಗೆ ಧರ್ಮ್ಯ ಅಂದ್ರೆ ಅರ್ಥ ಏನು? ಇಲ್ಲಿ ಯುದ್ಧ ಮಾಡೋದು ಧರ್ಮ್ಯ ಅಂತ ಅರ್ಥ. ಒಳಗಿನ ಅರ್ಥ ಏನು? ನಿಜವಾದ ಅರ್ಥ ಪರಮಾತ್ಮನ ಪೂಜೆ, ಅವನ ವಿಹಿತ ಕರ್ಮ ಅಂತ ಅನುಸಂಧಾನ ಮಾಡುವಂತಹದ್ದಾಗಿ ಮಾಡುವಂತಹದ್ದು, ಅದೇ ಶ್ರೇಯಸ್ಸು ಅಂತ. ಹಿ ಪ್ರಸಿದ್ಧಮೇತತ್. ಇಲ್ಲಿ ಧರ್ಮ್ಯಾತ್ ಹಿ ಯುದ್ಧಾಶ್ರಯೋನ್ಯತ್ ಅಲ್ವಾ? ಹಿ ಪದಕ್ಕೆ ಅರ್ಥ ಏನಂದ್ರೆ ಪ್ರಸಿದ್ಧ. ಇದು ನಾನೇನು ತಿಳಿಸೋದು, ಇದು ಪ್ರಸಿದ್ಧ, ಜಗತ್ ಪ್ರಸಿದ್ಧ ಇದು ಅಂತ. ಧರ್ಮ ಪದಕ್ಕೆ ಅರ್ಥ ಏನು? ಪರಮಾತ್ಮನ ಪೂಜೆ ಅಂತ, ಜಗತ್ ಪ್ರಸಿದ್ಧ ಅಂತ, ಶಾಸ್ತ್ರ ಪ್ರಸಿದ್ಧ ಅಂತ ಅರ್ಥ. ಮುಂದಿನ ಶ್ಲೋಕ. ಯದೃಚ್ಛಯಾಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಸುಖಿನಃ ಕ್ಷತ್ರಿಯಾಃ
ಕ್ಷಕಾರ ಇದೆ. ಸೊ ಸುಖಿನಃ ಕ್ಷತ್ರಿಯಾ ಪಾರ್ಥ. ಸುಖಿನಃ ಕ್ಷತ್ರಿಯ ಪಾರ್ಥ. ವಿಸರ್ಗ ಹೇಳೇ ಮುಂದಕ್ಕೆ ಹೋಗ್ಬೇಕು. ಸುಖಿನಃ ಕ್ಷತ್ರಿಯಾ ಪಾರ್ಥ. ಸುಖಿನಃ ಕ್ಷತ್ರಿಯ ಪಾರ್ಥ. ಲಭಂತೆ ಯುದ್ಧಮೀದೃಶಂ. ಲಭಂತೆ ಯುದ್ಧಮೀದೃಶಂ. ಅಷ್ಟು ಮಾತ್ರ ಕಾರಣವಲ್ಲ, ವಿಕಂಪನೆ ಹೊಂದಬಾರದು ಅಂತ ಹೇಳಲಿಕ್ಕೆ ಅಷ್ಟು ಮಾತ್ರ ಸಾಧನವಲ್ಲ, ಶ್ರೇಯಸ್ಸಿನ ದಾರಿಯೂ ಹೌದು ಅಂತ. ಶ್ರೇಯಸ್ಸಿಗೆ ಸಾಧನೀಭೂತವಾದಂತಹ ಯುದ್ಧ ತಾನಾಗೇ ಬಂದಿದೆ. ಎದೃಚ್ಛಯ ಚೌವಪನ್ನಂ. ಎದೃಚ್ಛಯ ಅಂದರೆ ಯಾವುದರ ಪ್ರಯತ್ನ ಇಲ್ಲದೆ ಬಂದಿದೆ ಅಂತ ಇನ್ನೊಂದು ಅರ್ಥ ಇದೆ. ಎದೃಚ್ಛ ಲಾಭ ಸಂತುಷ್ಟ. ಎದೃಚ್ಛ ಅಂದರೆ ಪರಮಾತ್ಮನ ಇಚ್ಛೆಯಿಂದ ಬಂದಿದ್ದು ಅಂತ. ಅಪ್ರಯತ್ನವಾಗಿ ಮಾಡಿದೆ. ಇವನು ಲಕ್ರಿ, ಇವನಿಗೆ ಏನೂ ಮಾಡಲಿಲ್ಲ ಬಂತು, ಅರ್ಥ ಏನು? ಇವನು ಲಕ್ಕು ಅಂದ್ರೆ ಅರ್ಥ ಏನು? ಇವನಿಗೆ ಆ ಪ್ರಯತ್ನ ಹೌದು, ಪರಮಾತ್ಮನ ಇಚ್ಛೆ ಇತ್ತು ಇವನಿಗೆ ಬರಬೇಕು. ಹಾಗೆ ಎದೃಚ್ಛಯ. ನೀನು ಯಾಕೆ ವಿಕಂಪನೆ ಮಾಡಬಾರದು? ಅಪ್ರಯತ್ನದಿಂದ ಬರ್ತಾ ಇದೆ, ಪರಮಾತ್ಮನ ಇಚ್ಛೆಯಿಂದ ಬರ್ತಾ ಇದೆ ಇದು. ಅಷ್ಟು ಮಾತ್ರವಲ್ಲ, ಯುದ್ಧ ಎಂಥದ್ದಿದು? ಸ್ವರ್ಗದ್ವಾರಮವಾವೃತಂ. ಸ್ವರ್ಗದ ಬಾಗಿಲು ತೆರೆದು ಕೂತಿದೆ ಈ ಯುದ್ಧ. ಅಂದರೆ ಸ್ವರ್ಗದ ಬಾಗಿಲು ತೆಗೆದುಕೊಳ್ಳೋದು ಅಂತ. ಯುದ್ಧ ಮಾಡಿಬಿಟ್ಟು ಸೀದಾ ಸ್ವರ್ಗಕ್ಕೇನೆ. ಸ್ವರ್ಗದ ಬಾಗಿಲು ತೆಗೆದಿದೆ ಅರ್ಥ ಏನೋ ಹಾಗಾದರೆ? ಅಪಾವೃತವಾಗಿದೆ ಅಂದರೆ ಇದು ಸ್ವರ್ಗಕ್ಕೆ ಸಾಧನ ಇದು ಅಂತ, ಸ್ವರ್ಗ ಸುಖಕ್ಕೆ ಸಾಧನ ಅಂತ. ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಇಂತಹ ಯುದ್ಧವನ್ನು ಮಾಡುವಂತಹ ಕ್ಷತ್ರಿಯರು ಸುಖಿಗಳಾಗ್ತಾರೆ ಒಂದರ್ಥ. ಪುಣ್ಯವಂತರಾದಂತಹ ಕ್ಷತ್ರಿಯರು ಇಂತಹ ಯುದ್ಧವನ್ನು ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಯುದ್ಧಮೀದೃಶಂ. ಇಂತಹ ಯುದ್ಧವನ್ನು ಮಾಡಿದಂತಹ ಕ್ಷತ್ರಿಯರು ಸುಖಿನಃ ಭವಂತು, ಸುಖಿಗಳಾಗ್ತಾರೆ. ಸುಖಿನಃ ಕ್ಷತ್ರಿಯಾ ಯುದ್ಧಮೀದೃಶಂ. ಪುಣ್ಯವಂತರಾದಂತಹ ಕ್ಷತ್ರಿಯರು ಮಾತ್ರ ಇಂತಹ ಯುದ್ಧವನ್ನು ಮಾಡ್ತಾರೆ. ಯುದ್ಧ ಮಾಡಿ ಸ್ವರ್ಗಕ್ಕೆ ದ್ವಾರಭೂತವಾದಂತಹ ಪರಮಾತ್ಮನಿಗೆ ಪೂಜಾರೂಪವಾದಂತಹ ಕರ್ಮವನ್ನು ಮಾಡಿ ಶ್ರೇಯಸ್ಸನ್ನು ಮಾಡಿಕೊಳ್ತಾರೆ. ಕರೆಕ್ಟ್ ಆಚಾರ್ಯ. ಈಗ ಎಲ್ಲರೂ ಯುದ್ಧ ಮಾಡ್ತಾರೆ. ಯಾರು ಜರಾಸಂಧನು, ಅವನು ಕ್ಷತ್ರಿಯ, ಅವನು ಯುದ್ಧ ಮಾಡ್ತಾನೆ. ಇಲ್ಲಿ ಯುದ್ಧ ಅಂದರೆ ಅರ್ಥ ಏನು ಅಂದರೆ ಪರಿಪೂರ್ಣವಾಗಿ ತಿಳಿಯಬೇಕು. ಯುದ್ಧ ಅಂದರೆ ಧರ್ಮ. ಧರ್ಮ್ಯ ಎಂಥದ್ದು ಅಂದರೆ ಯಾವುದು ಧರ್ಮಕ್ಕೆ ವಿಷಯವಾಗ್ತದೋ ಕ್ಷತ್ರಿಯರು ಅದು ಧರ್ಮ. ಅಂದರೆ ಅಧಾರ್ಮಿಕರನ್ನು ಕೊಲ್ಲುವಂತಹದ್ದು, ಹೊರಳು ಯುದ್ಧ ಮಾಡುವಂತಹದ್ದು ಧರ್ಮ. ನಾನು ಕ್ಷತ್ರಿಯನಾಗಿ ಯುದ್ಧ ಮಾಡ್ತೇನೆ ಅಂತ ಇವಾಗಪ್ಪ ಕೃಷ್ಣನಲ್ಲಿ ಹೋಗಿ ಯುದ್ಧಕ್ಕೆ ಹೋದರೆ, ಮಥುರಾಪಟ್ಟಣಕ್ಕೆ ಯುದ್ಧಕ್ಕೆ ಹೋಗಿಬಿಟ್ರೆ, ಯಾವತ್ತೂ ಸಜ್ಜನರಲ್ಲಿ ಯುದ್ಧ ಮಾಡಬಾರ್ದು. ಆದರೆ ದುಷ್ಟರನ್ನು ಸದೆ ಬಡಿಲೇಬೇಕು. ಯುದ್ಧ ಅಂದರೆ ಇಲ್ಲಿ ಆ ಯುದ್ಧ ಅಂತ ಅರ್ಥ, ಹೊರತು ಯುದ್ಧ ಅಂದರೆ ಎಲ್ಲ ಯುದ್ಧ ಆಗಲ್ಲ, ಸ್ವಧರ್ಮ ಆಗಲ್ಲ. ಅದಕ್ಕೆ ಸ್ವಧರ್ಮ್ಯ ಅಂತ ಹೇಳಿದ್ವಿ, ಧರ್ಮ್ಯ ಅಂತ ಹೇಳಿದ್ವಿ. ಪರಮಾತ್ಮನ ಪೂಜೆ ಆಗಬೇಕು ಯುದ್ಧ ಅಂತಾದರೆ ಅದು ಸರಿಯಾದ ವಿಷಯವಾಗಿರಬೇಕು. ಪರಮಾತ್ಮನಿಗೆ ವಿರುದ್ಧವಾಗಿ ಬಿಟ್ಟರೆ ಪರಮಾತ್ಮನ ಪೂಜೆ ಆಗಲ್ಲ. ಪರಮಾತ್ಮನ ವಿರೋಧ ಮಾಡುವಂತಹ ಕರ್ಮ ಅಲ್ಲ ಪರಮಾತ್ಮನ ಪೂಜೆಯಾಗಲಿ ಅಂತ ಹೇಳ್ಬಿಟ್ರೆ ಅದು ಮುಂದೆ ತಿಳಿಸ್ತಾನೆ ಇದಲ್ಲ. ಎಲ್ಲ ಪ್ರಶ್ನೆಗೆ ಉತ್ತರ ಇದೆ ಮುಂದೆ, ಎಲ್ಲ ಸ್ಟ್ರೆಸ್ ಇದು. ಇವ ಮುಂದೆ ಹೇಳ್ತಾನೆ, ಯಾವುದು ವಿಹಿತ ಕರ್ಮವೋ ಅದು ಪರಮಾತ್ಮನ ಪೂಜೆ, ಯಾವುದು ವಿಹಿತವಲ್ಲೋ ಪರಮಾತ್ಮನ ಪೂಜೆ ಆಗಲ್ಲ. ಇವಾಗ ಒಬ್ಬ ಶೂದ್ರನೋ ಬೇರೆ ಯಾರೋ ಇತರೆ ವ್ಯಕ್ತಿಗಳು ನಾನು ಶಾಲಗ್ರಾಮ ಪೂಜೆ ಮಾಡ್ತೇನೆ, ಯಜ್ಞಯಾಗ ಮಾಡ್ತೇನೆ, ಇದೇ ನನಗೆ ಅತ್ಯಂತ ಪ್ರೀತಿ ಅಂತ ಹೇಳಿದರೆ, ನಿನಗೆ ಪ್ರೀತಿ ಆಗೋದು, ನಿನಗೆ ಬೇಕಾದದ್ದು ಪರಮಾತ್ಮನ ಪೂಜೆ ಆಗಲ್ಲ. ಪರಮಾತ್ಮ ಯಾವುದು ವಿಹಿತ ಮಾಡಿದ್ದ, ಶ್ರುತಿ ಸ್ಮೃತಿಗಳು ಯಾವುದು ನಿನಗೆ ವಿಹಿತವಾಗಿದೆ ಅದು ಪರಮಾತ್ಮನ ಪೂಜೆ. ಅದು ನಿನಗೆ ಕಷ್ಟವಾದರೂ, ನಿನಗೆ ಇಷ್ಟ ಇಲ್ಲದೆ ಆದರೂ ಅದೇ ಪರಮಾತ್ಮನ ಪೂಜೆ. ಹೊರತು ನಿನಗೆ ಇಷ್ಟ ಅಂತಲ್ಲ. ಇವಾಗ ನಿನಗೆ ಪರೀಕ್ಷಿತ್ ರಾಜನಿಗೆ ಬ್ರಹ್ಮದೇವರು ಅದೇ ಹೇಳೋದು, ಎಲ್ಲೋ ಹೋಗಿ ಕೂತ್ಕೊಂಡ್ಬಿಟ್ರೆ ಅದು ನನಗೆ ಪರಮಾತ್ಮನಿಗೆ ಪ್ರೀತಿ ಆಗ್ತದೆ, ಪರಮಾತ್ಮನ ಪೂಜೆ ಆಗ್ತದೆ ಅಂತ ಆಗೋದಿಲ್ಲ. ನಿನ್ನೆ ವಿಹಿತ ಕರ್ಮ ಏನು ಚಕ್ರವರ್ತಿ ಆಗುವಂಥ ಅದನ್ನು ಮಾಡು, ಅದೊಂದು ಪರಮಾತ್ಮನ ಪೂಜೆ, ಅದು ಪರಮಾತ್ಮನಿಗೆ ಪ್ರೀತಿಯಾಗುವಂತಹದ್ದು, ಸಾಧನೆ ಆಗುವಂಥದ್ದು, ಶ್ರೇಯಸ್ಸಿಗೆ ಸಾಧನೆ ಆಗುವಂತಹದ್ದು ಅಂತ. ಹೀಗೆ ಎಲ್ಲವೂ ಅದು ಯುದ್ಧ ಮಾಡೋದೇ ಇದು ಅಂತಲ್ಲ, ಧರ್ಮ್ಯ ಅದೇನೇ ನಿಮಗೆ ಶ್ರೇಯಸ್ಸಿಗೆ ಸಾಧನ ಅಂತಲ್ಲ. ಯಾವುದು ವಿಹಿತ, ದುಷ್ಟರನ್ನು ಸದೆ ಪಡೆಯುವುದು ವಿಹಿತ, ಇದು ಯುದ್ಧ. ಈ ಯುದ್ಧ ಶ್ರೇಯಸ್ ಯಾರಿಗೆ? ಕ್ಷತ್ರಿಯರಿಗೆ ಸಾಧನೆ ಆಗ್ತದೆ. ಎದೃಚ್ಛಯ ಪದಕ್ಕೆ ಅರ್ಥವನ್ನು ತಿಳಿಸ್ತಾ ಹೋಗ್ತಾರೆ. ಅಪ್ರಯತ್ನೇನ ಉಪಪನ್ನಂ ಪ್ರಾಪ್ತಂ. ಪ್ರಯತ್ನ ಇಲ್ಲದೆ ಬಂದಿದೆ ಯುದ್ಧ, ಇದು ನಿನ್ನ ಪ್ರಯತ್ನದಿಂದ ಬಂತಾ ಇದು? ಇಲ್ಲ. ನೀನು ಯುದ್ಧ ಬೇಕು ಅಂತ ಯುದ್ಧ ಕೊಟ್ಟಿದ್ಯಾ? ಪ್ರಶ್ನೆಗೆ ಉತ್ತರ, ನಾವಾಗೆ ಸುಮ್ಮನೆ ಕಾಲು ಕೆರ್ಕೊಂಡು ಹೋಗಬಾರ್ದು. ಅಪ್ರಯತ್ನವಾಗಿ ಬಂದಿದೆ. ಇನ್ನೊಂದು ಅರ್ಥ ಇದೆ, ಎದೃಚ್ಛಾಹಿರದಿಚ್ಛಾ ಸ್ಯಾತ್ ಇತ್ಯುಕ್ತೆ ಈಶ್ವರಿಚ್ಛಾ ಪ್ರಾಪ್ತಮಿತಿ. ಎದೃಚ್ಛ ಪದಕ್ಕೆ ಅರ್ಥ ಏನಂದ್ರೆ ಪರಮಾತ್ಮನ ಇಚ್ಛೆ ಅಂತ, ಪರಮಾತ್ಮನ ಇಚ್ಛೆಯಿಂದ ಬಂದದ್ದು. ನಂತರ ಸ್ವರ್ಗದ್ವಾರಂ ಅವಾವೃತಂ. ಅವಾವೃತ ಅಂದರೆ ತೆಗೆದಿದೆ ಅಂತ. ಅಪಾಗತಾವರಣಂ ಸ್ವರ್ಗದ್ವಾರಂ ಚ. ಅಷ್ಟು ಮಾತ್ರವಲ್ಲ, ಸ್ವರ್ಗಕ್ಕೂ ಇದು ಕಾರಣ, ಸ್ವರ್ಗ ಸುಖಕ್ಕೂ ಕಾರಣ.
ಪಾರತ್ರಿಕ ಸುಖ ಸಾಧನ ಮಿತಿ ಯಾವತ್ತು ಅಂದರೆ ಪಾರತ್ರಿಕ ಸುಖಕ್ಕೂ ಕಾರಣ, ಇಲ್ಲಿಯೂ ಸುಖ ಸಾಧನ. ಯುದ್ಧ ಮಾಡೋದು ಶ್ರೇಯಸ್ಸಿಗೆ ಸಾಧನ ಅಂದರೆ ಐಹಿಕ ಪಾರತ್ರಿಕಕ್ಕೂ ಸಾಧನ ಅಂತ ಮುಂದೆ ತಿಳಿಸ್ತಾರೆ ಮುಂದಿನ ಶ್ಲೋಕಗಳಲ್ಲಿ. ಈದೃಶಂ ಅಂದರೆ ಭಗವತ್ಪೂಜಾತ್ವೇನ ಸಧರ್ಮತ್ವೇನ ಸಿತಂ ಯುದ್ಧಂ ಸುಖಿನಃ ಸುಖಹೇತು ಪುಣ್ಯವಂತಹ ಕ್ಷತ್ರಿಯ ಏ ಪಾರ್ಥ ಲಭಂತೆ ಪ್ರಾಪ್ನುವಂತಿ. ಹೀಗೆ ಅರ್ಥವನ್ನು ತಿಳಿಸಿಕೊಡ್ತಾರೆ. ಯದ್ವಾ ಈದೃಶಂ ಯುದ್ಧಂ ಯೇ ಕ್ಷತ್ರಿಯ ಲಭಂತೆ ತೇ ಸುಖಿನಃ ಇತ್ಯರ್ಥ ತೇನ ಸ್ವಜನಂ ಹಿ ಕಥಂ ಹತ್ವ ಸುಖಿನಸ್ಯಾಮ ಇತಿ ಇಂದ್ರಸ್ತಂ. ಮತ್ತೊಂದು ಮಾತು ಹೇಳಿದ, ಏನು ಅಂತ, ಸ್ವಜನಂ ಹಿ ಕಥಂ ಹತ್ವ ಸುಖಿನಸ್ಯಾಮ, ನಮ್ಮವರನ್ನೇ ಕೊಂದು ನಾವೀಗ ಸುಖಿಗಳಾಗಬೇಕು ಅಂತ ಪ್ರಶ್ನೆ ಮಾಡಿದ್ನಲ್ಲ, ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರ. ರಾಯರು ಒಂದೊಂದು ವಿಷಯವನ್ನು ಬಿಡಿಸ್ತಾ ಇದ್ದ, ಅವನ ಪ್ರಶ್ನೆಗೆ ಒಂದೊಂದರಲ್ಲಿ ಉತ್ತರ, ಮುಂದೆ ಮುಂದೆ ಹೇಳುವಂಥ ಪರಮಾತ್ಮನ ಮಾತಿನಲ್ಲಿ ಉತ್ತರ. ನಮ್ಮವರನ್ನೇ ಕೊಂದು ಕಥಂ ಸುಖಿನಸ್ಯಾಮ ಅಂತ ಕೇಳಿದ ಪರಮಾತ್ಮನಲ್ಲಿ. ಇದು ನಿನಗೆ ಸಾಧನ, ಶ್ರೇಯಸ್ಸಿಗೆ ಸಾಧನ, ಇಹ ಪರಗಳಲ್ಲೂ ಸುಖಕ್ಕೆ ಸಾಧನ. ಪುಣ್ಯವಂತರ ಕ್ಷತ್ರಿಯರು ಮಾಡುವಂತಹ ಯುದ್ಧ ಇದು. ಇಂತಹ ಯುದ್ಧವನ್ನು ಮಾಡಿ ಪುಣ್ಯವಂತರಾಗ್ತಾರೆ, ಸುಖಗಳಾಗ್ತಾರೆ. ಸೊ ಇದರಿಂದ ಇವ್ರನ್ನ ಕೊಲ್ಲೋದ್ರಿಂದ, ಇವರು ಯುದ್ಧ ಮಾಡೋದ್ರಿಂದ ಸುಖ ಹೇಗೆ ಆಗ್ತೇವೆ ಅಂತ ಕೇಳಬೇಡ. ಇದು ಸುಖಕ್ಕೆ ಸಾಧನ, ಇದು ಶ್ರೇಯಸ್ಸಿಗೆ ಸಾಧನ ಇದು ಅಂತ ಉತ್ತರ ಕೊಟ್ಟ. ಮುಂದಿನ ಶ್ಲೋಕ. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತದಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ಯುದ್ಧಾಕರಣೆ ಅನರ್ಥ ಪ್ರಾಪ್ತ್ಯುಕ್ತ ಚ ತತ್ಕರ್ತವ್ಯತಾಂ ಆಹ. ಯುದ್ಧವನ್ನು ಮಾಡದೇ ಹೋದರೆ ಅನರ್ಥವೂ ಇದೆ ಅಂತ ಮುಂದೆ ತಿಳಿಸ್ತಾ ಹೋಗ್ತಾನೆ. ಇರಲಿ, ನನಗೆ ಶ್ರೇಯಸ್ಸಿಗೆ ಸಾಧನವಾಗಲಿ, ನನಗೆ ಸ್ವರ್ಗ ಸಿಗಲಿ, ಇದ್ದರೂ ನಾ ಮಾಡಲ್ಲಪ್ಪ, ಏನು ಹೇಳು, ನಾ ಯುದ್ಧ ಮಾಡಲ್ಲ ಅಂತಂದರೆ ಅದಕ್ಕೆ ಹೇಳಿದ ಪರಮಾತ್ಮ ಏನು ಅಂತ, ಅನರ್ಥವೂ ಇದೆ ನಿನಗೆ, ಅಷ್ಟು ಮಾತ್ರವಲ್ಲ ಅದನ್ನು ಮಾಡಲೂಬೇಕು ನೀನು. ಅನರ್ಥವೂ ಇದೆ, ಅದನ್ನು ಮಾಡಲೂಬೇಕು. ಏನು, ಅತಚೈತಮ್ಯಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯತೆ. ಎದುರ್ಚ್ಛಯ, ಅದು ಎದುರ್ಚ್ಛಯ, ಪರಮಾತ್ಮನ ಇಚ್ಛೆಯಿಂದ ಬರಲಿರಲಿ ಅಥವಾ ನಂಗೆ ಪ್ರಯತ್ನದಿಂದ ಬಂದಿರಲಿ, ಪಾರತ್ರಿಕ ಸುಖಕ್ಕೆ ಹೇತುವಾಗಿರಲಿ, ಅತಚೇತ್ ಇರಲಿ, ಅದೆಲ್ಲ ಇರಲಿ, ಆದರೂ ನಾನು ಈ ಧರ್ಮ್ಯವನ್ನು, ಯುದ್ಧ ಮಾಡುವಂತಹ ಧರ್ಮವನ್ನು, ಪರಮಾತ್ಮನ ಪೂಜಾ ರೂಪವಾದಂತಹ ಯುದ್ಧವನ್ನು ಮಾಡಲ್ಲ ಅಂತ ಹೇಳಿದ್ರೆ ಸಂಗ್ರಾಮಂ ನ ಕರಿಷ್ಯಸಿ. ಸಂಗ್ರಾಮ ಅಂದರೆ ಯುದ್ಧ, ಈ ಯುದ್ಧವನ್ನು ಮಾಡಲ್ಲ ಅಂತಂದರೆ ತತಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮಾಪ್ಸ್ಯಸಿ. ಎರಡು ಆಗ್ತದೆ ನಿನಗೆ. ಒಂದು ನಿನ್ನ ಕ್ಷತ್ರಿಯ ಧರ್ಮ ಏನು, ಯುದ್ಧ ಮಾಡೋದು, ಆ ಯುದ್ಧವನ್ನು ತ್ಯಾಗ ಮಾಡಿತ್ತು. ಇನ್ನೊಂದು ಕೀರ್ತಿಯು ಹೋಗ್ತದೆ ನಿನಗೆ. ನೋಡಿ, ಅರ್ಜುನ ದುಷ್ಟರನ್ನು ಕೊಂದು ಸಜ್ಜನ ರಕ್ಷಣೆ ಮಾಡಬೇಕಿತ್ತು, ಅವರ ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಬೇಕಿತ್ತು, ಈಗೆಲ್ಲ ಮಾಡಿಬಿಟ್ನಲ್ಲ ಅಂತ ಅಪಕೀರ್ತಿಯೂ ಆಗ್ತದೆ. ನಿನ್ನ ಮಾಡುವಂತಹ ಕರ್ಮತ್ಯಾಗ ಅಷ್ಟು ಮಾತ್ರವಲ್ಲ, ಅಪಕೀರ್ತಿ. ಈ ನಿನ್ನ ಕರ್ಮತ್ಯಾಗ ಅಪಕೀರ್ತಿಯಿಂದ ಏನಾಗ್ತದೆ, ಅದೇನಾಗ್ತದೆ ಆಗಲಿ ಅಂತಂದರೆ ಪಾಪಮವಾಪ್ಸಿಸಿ, ಇದರಿಂದ ನಿನಗೆ ಪಾಪ ಬರ್ತದೆ. ಯಾರು ತನ್ನ ವಿಹಿತ ಕರ್ಮವನ್ನು ಮಾಡೋದಿಲ್ವೋ ಅವರಿಗೆ ಪಾಪ ಉಂಟು. ಇನ್ನೊಂದು ರೀತಿಯೂ ಅರ್ಥ ಇದೆ, ಕೇವಲ ಕರ್ಮತ್ಯಾಗದಿಂದ ಪಾಪ ಮಾತ್ರವಲ್ಲ, ಅಪಕೀರ್ತಿಯಿಂದನೂ ಪಾಪ ಇದೆ. ಈ ರೆಪಿಟ್ಯೂಷನ್ಸ್ ಇದಲ್ಲ, ರೆಪಿಟ್ಯೂಷನ್ಸ್ ಕಳ್ಕೊಳ್ಳೋದು ಪಾಪನೇ ಆಗ್ತದೆ. ಒಂದಾ ಪಾಪದಿಂದ ಕಳ್ಕೊಳ್ತೀವಿ, ಅಥವಾ ಕಳ್ಕೊಳ್ಳೋದ್ರಿಂದ ಪಾಪನೂ ಆಗ್ತದೆ. ಅದರ ಅರ್ಥ ಏನು, ಲಿಂಕ್ ಇದೆ, ಅದು ಅಪಕೀರ್ತಿ ಆಗ್ತದೆ ಅಂದರೆ ಅಪಕೀರ್ತಿನೇ ಒಂದು ದುಃಖಕ್ಕೆ ಕಾರಣ. ಅಂದರೆ ಪಾಪದಿಂದನೇ ಅದಾಗ್ತಿದೆ ಅಂತ. ಪಾಪ ಬರಬೇಕು ಅಂದರೂ ಕಳ್ಕೊಳ್ತೀವಿ, ಎರಡೂ ಆಗ್ತದೆ. ಎರಡು ರೀತಿಯ ಚಿಂತನೆ ಮಾಡ್ಬೋದು. ಅದಕ್ಕೆ ಹೇಳಿದ ತತಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮಾಪ್ಸ್ಯಸಿ. ರಾಯರು ಅದಕ್ಕೆ ಅರ್ಥವನ್ನು ಬಿಡಿಸ್ತಾ ಬರುತ್ತಾರೆ. ಅಥಚೇತ್ ಎದುರ್ಚ್ಛಯ ಪಾರತ್ರಿಕ ಸುಖತೇತ್ವೇನ ಪ್ರಾಪ್ತಮಿದೆ ಧರ್ಮ್ಯಂ ಪ್ರಾಗ್ವತ್ ಇಮಂ ಸಂಗ್ರಾಮ ಯುದ್ಧಂ ನ ಕರಿಷ್ಯಸಿ ನ ಕುರ್ಯಾಹ. ತರ್ಹಿ ಅವಾಗ ಏನಾಗ್ತದೆ ಅಂತ ಎರಡನೇ ಲೈನಲ್ಲಿ ಹೇಳ್ತಾ ಇದ್ದಾನೆ. ಏನು ಉತ್ತರಾರ್ಥ, ತತಃ ಸ್ವಧರ್ಮಭೂತ ಯುದ್ಧಾಕರಣಾತ್ ನ ಕೇವಲಂ ಧರ್ಮ ಕೀರ್ತ್ಯೋ ಹಾನಿ. ಸ್ವಧರ್ಮಕ್ಕೆ ಹಾನಿ ಮಾತ್ರವಲ್ಲ, ಅಂದರೆ ನೀನು ಯುದ್ಧ ಮಾಡುವಂತಹ ಕ್ಷತ್ರಿಯ ಧರ್ಮಕ್ಕೆ ಹಾನಿ ಮಾತ್ರವಲ್ಲ, ಅಪಕೀರ್ತಿ ಮಾತ್ರವಲ್ಲ, ಸ್ವವಿಹಿತ ಧರ್ಮತ್ಯಾಗಾತ್ ಪಾಪಂ ಚ ಅವಾಪ್ಸಿಸಿ. ಪಾಪವೂ ಬರ್ತದೆ ನಿನಗೆ. ಯುದ್ಧ ಮಾಡಿದ್ರೆ ಸುಖ, ನನಗೆಲ್ಲಿ ಸುಖ ಅಂತ ಕೇಳಿದೆ, ನನಗೆಲ್ಲಿ ಸುಖ ಅಂತ ಕೇಳಿದೆ. ಯುದ್ಧ ಮಾಡದೆ ಹೋದ್ರೆ ನಿನಗೆ ಸುಖ ಇಲ್ಲ, ನಿನಗೆ ದುಃಖ. ಸೊ ಯುದ್ಧ ಮಾಡು ಅಂತ. ಹೀಗೆ ಬಹಳಷ್ಟು ವಿಷಯವನ್ನು ತಿಳಿಸ್ತಾ ಮುಂದಿನ 34ನೇ ಶ್ಲೋಕದ ಚಿಂತನೆಯನ್ನು, ಪಾಠವನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣ.